ಮನಸ್ಸನ್ನು ಬಂಧಿಸುವ ಆತ್ಮಗಳಿಂದ ಬಿಡುಗಡೆ ಹೊಂದಿಕೊಳ್ಳುವುದು ಹೇಗೆ? ನಿಮ್ಮಲ್ಲಿ ಭಾಳ ಮಂದಿ ತಂದೆ ತಾಯಿಗಳು, ಭಾಳ ಮಂದಿ ಗಂಡ ಹೆಂಡತಿ, ಭಾಳ ಮಂದಿ ಮಕ್ಕಳು, ಇವ್ರ ಮನಸ್ಸು ಯಾವಾಗಲೂ ಒಂದೇ ರೀತಿ ಇರಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ. ಬೆಳಿಗ್ಗೆ ಚೆನ್ನಾಗಿದ್ರೆ ಸಾಯಂಕಾಲ ಚೆನ್ನಾಗಿರಲ್ಲ. ಸಾಯಂಕಾಲ ಚೆನ್ನಾಗಿದ್ರೆ ಬೆಳಿಗ್ಗೆ ಚೆನ್ನಾಗಿರಲ್ಲ. ಎಲ್ಲಿಯಾದರೂ ರಿಲೇಷನ್ ಊರಿಗೋ, ಮದುವೆಗೋ, ಬರ್ತ್ಡೇ ಫಂಕ್ಷನ್ಗೋ ಹೋಗುವಾಗ ಚೆನ್ನಾಗಿದ್ದರೆ ಬರುವಾಗ ಚೆನ್ನಾಗಿರಲ್ಲ. ಒಂದಿನ ಚೆನ್ನಾಗಿದ್ದರೆ ಇನ್ನೊಂದಿನ ಚೆನ್ನಾಗಿರಲ್ಲ. ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಚೆನ್ನಾಗಿದ್ದರೆ, ಬೆಳಿಗ್ಗೆ ಟಿಫನ್ ಮಾಡುವಾಗ ಚೆನ್ನಾಗಿದ್ದರೆ, ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ ಆಗಲೇ ಚೆನ್ನಾಗಿರಲ್ಲ. ಮಗಳೇ, ಸಹೋದರ ಸಹೋದರಿ, ಭಾಳ ಜನರ ಜೀವಿತದಲ್ಲಿ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ. ಒಂದಿನ ಚೆನ್ನಾಗಿದ್ದರೆ ಇನ್ನೊಂದಿನ ಚೆನ್ನಾಗಿರಲ್ಲ. ಬೆಳಿಗ್ಗೆ ಟಿಫನ್ ಮಾಡುವಾಗ ಚೆನ್ನಾಗಿದ್ದರೆ ಮಧ್ಯಾಹ್ನ ಊಟ ಮಾಡುವಾಗ ಚೆನ್ನಾಗಿರಲ್ಲ. ರಾತ್ರಿ ಮಲಗುವಾಗ ಚೆನ್ನಾಗಿದ್ದರೆ ಬೆಳಿಗ್ಗೆ ಎದ್ದೇಳುವಾಗ ಅನೇಕರು ಚೆನ್ನಾಗಿರಲ್ಲ. ಈ ರೀತಿಯಾಗಿ ಜೀವಿಸೋದ್ರಿಂದ, ಅಂದರೆ ಸ್ವಲ್ಪ ಚೆನ್ನಾಗಿರೋದು, ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿಲ್ಲದೆ ಇರೋದು, ಈ ರೀತಿ ಜೀವಿಸೋದ್ರಿಂದ ಇದು ನಿಮ್ಮ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇದು ನಿಮ್ಮ ಗಂಡನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇದು ನಿಮ್ಮ ಹೆಂಡತಿ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇಂಥ ಜೀವಿತ ನಿಮ್ಮ ತಂದೆ ತಾಯಿಗಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇಂಥ ವರ್ತನೆಯೇ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿರೋದು, ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿಲ್ಲದೆ ಇರೋದು. ಮಗಳೇ, ಸಹೋದರ ಸಹೋದರಿ, ಒಂದು ಸಣ್ಣ ಬೆಂಕಿಯ ಕಿಡಿಗೆ, ಒಂದು ಸಣ್ಣ ಬೆಂಕಿ ಕಿಡಿ ಇಡೀ ದೊಡ್ಡ ಕಾಡನ್ನು ಹೆಂಗೆ ಸುಟ್ಟಾಗುತ್ತೋ, ಕುಟುಂಬದಲ್ಲಿ ಒಬ್ಬರ ಈ ರೀತಿಯ ವರ್ತನೆಯಿಂದ ಇಡೀ ಕುಟುಂಬದ ಸಮಾಧಾನ ಹಾಳಾಗುವಂಥದ್ದಾಗಿದೆ. ಯಾಕೆ ಕೆಲವರು, ಈಗ ನಾನು ಹೇಳ್ತೀನಿ, ಯಾಕೆ ಕೆಲವರು ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ? ಯಾಕೆ ಕೆಲವರು ಒಂದಿನ ಚೆನ್ನಾಗಿದ್ದರೆ ಇನ್ನೊಂದಿನ ಚೆನ್ನಾಗಿರಲ್ಲ? ಯಾಕೆ ಕೆಲವರು ಬೆಳಿಗ್ಗೆ ಚೆನ್ನಾಗಿದ್ದರೆ ಸಾಯಂಕಾಲ ಚೆನ್ನಾಗಿರಲ್ಲ? ಯಾಕೆ ಕೆಲವರು ರಾತ್ರಿ ಚೆನ್ನಾಗಿದ್ದರೆ ಬೆಳಿಗ್ಗೆ ಚೆನ್ನಾಗಿರಲ್ಲ? ಯಾಕೆ ಕೆಲವರು ಬೆಳಿಗ್ಗೆ ಟಿಫನ್ ಮಾಡುವಾಗ ಚೆನ್ನಾಗಿದ್ದರೆ, ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಚೆನ್ನಾಗಿದ್ದರೆ, ಮಧ್ಯಾಹ್ನ ಊಟ ಮಾಡುವಾಗ ಚೆನ್ನಾಗಿರಲ್ಲ? ಯಾಕೆ ರೀತಿ? ಯಾಕಂತ ಹೇಳ್ತೀನಿ. ಯಾಕಂದರೆ ಮನಸ್ಸನ್ನು ಬಂಧಿಸುವಂಥ ದುರಾತ್ಮ, ಮನಸ್ಸನ್ನು ಬಂಧಿಸುವಂಥ ಆತ್ಮ ಅವರ ಮನಸ್ಸುಗಳನ್ನು ಬಂಧಿಸಿದೆ, ಅವರ ಮನಸ್ಸನ್ನು ಹಿಡಿದಿದೆ. ಅದಕ್ಕೆ ಸ್ವಲ್ಪ ಹೊತ್ತಿನ ಹಿಂದೆ ಚೆನ್ನಾಗಿದ್ದವರು ಈಗ ಚೆನ್ನಾಗಿಲ್ಲ. ನಿನ್ನೆ ನಿಮ್ಮ ಜೊತೆ ಚೆನ್ನಾಗಿರೋರು ಇವತ್ತು ನಿಮ್ಮ ಜೊತೆ ಚೆನ್ನಾಗಿಲ್ಲ. ಯಾಕಂದರೆ ಮನಸ್ಸುಗಳನ್ನು ಬಂಧಿಸುವಂಥ ಆತ್ಮ ಅವರ ಮನಸ್ಸುಗಳನ್ನು ಬಂಧಿಸಿದೆ, ಅವ್ರ ಮನಸ್ಸುಗಳನ್ನು ಹಿಡಿದಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಚೆನ್ನಾಗಿದ್ದವರು, ನಿಮ್ಮ ಜೊತೆ ಸಂತೋಷವಾಗಿದ್ದವರು, ಅರ್ಧ ಗಂಟೆ ಹಿಂದೆ ಚೆನ್ನಾಗಿದ್ದವರು, ಟಿಫನ್ ಮಾಡುವಾಗ ಚೆನ್ನಾಗಿದ್ದವರು, ನಿನ್ನ ರಾತ್ರಿ ನಿಮ್ಮ ಜೊತೆ ಚೆನ್ನಾಗಿದ್ದವರು, ಬೆಳಿಗ್ಗೆ ಎದ್ದು ಕೂಡಲೇ ಭಾಳ ಜನ ಗಂಡ್ಮಕ್ಕಳು ಬೇತಾಳ ಆಡ್ದಂಗೆ ಆಡ್ತಾರೆ, ಭಾಳ ಜನ ಹೆಣ್ಮಕ್ಕಳು ನಾಗವಲ್ಲಿ ಆಡ್ದಂಗೆ ಆಡ್ತಾರೆ. ಯಾಕಂದರೆ ಮನಸ್ಸುಗಳನ್ನು ಬಂಧಿಸುವಂಥ ಆತ್ಮ ಅವರನ್ನು ಹಿಡಿದಿದೆ, ಅವರ ಮನಸ್ಸನ್ನು ಬಂಧಿಸಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ. ಒಂದಿನ ಚೆನ್ನಾಗಿರ್ತಾರೆ, ಇನ್ನೊಂದಿನ ಚೆನ್ನಾಗಿರಲ್ಲ. ಸೈತಾನನು ಈ ರೀತಿ ಅನೇಕರ ಮನಸ್ಸುಗಳನ್ನು ಬಂಧಿಸಿರೋದ್ರಿಂದ ಅನೇಕರ ಮನಸ್ಸಲ್ಲಿ ಸಮಸ್ಯೆ ಇದೆ, ಅನೇಕರ ಮನಸ್ಸಲ್ಲಿ ಒಂದು ದೊಡ್ಡ ಹೋರಾಟ ಇದೆ. ಒಂದೊಂದು ಸಾರಿ ಸಂತೋಷವಾಗಿದ್ದರೆ ಒಂದೊಂದು ಸಾರಿ ಕುಗ್ಗಿ ಹೋಗ್ತಿರ್ತಾರೆ, ಒಂದೊಂದು ಸಾರಿ ಧೈರ್ಯವಾಗಿದ್ದರೆ ಒಂದೊಂದು ಸಾರಿ ಭಯದಲ್ಲಿ ಮುಳುಗಿರ್ತಾರೆ, ಒಂದೊಂದು ಸಾರಿ ಇಂಪಾಗಿ ಮಾತಾಡಿದ್ರೆ ಇನ್ನೊಂದು ಸಾರಿ ರಫ್ ಆಗಿ ಮಾತಾಡ್ತಾರೆ, ಒಂದೊಂದು ಸಾರಿ ತಾಳ್ಮೆಯಿಂದ ಇರ್ತಾರೆ, ಒಂದೊಂದು ಸಾರಿ ಇದ್ದಕ್ಕಿದ್ದಂಗೆ ಫುಲ್ ರೈಸ್ ಆಗ್ತಾರೆ, ಒಂದೊಂದು ಸಾರಿ ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾರೆ, ಇನ್ನು ಒಂದೊಂದು ಸಾರಿ ಎಲ್ಲರಿಗೆ ತಲೆನೋವಾಗ್ತಾರೆ. ಏನು ಕಾರಣ ಇದಕ್ಕೆ? ಸೈತಾನನ ಅವರ ಮನಸ್ಸುಗಳನ್ನು ಬಂಧಿಸ್ತಾನೆ, ಅವ್ರ ಮನಸ್ಸುಗಳನ್ನ ಕಟ್ಟಿ ಹಾಕ್ತಾನೆ. ಅದೇ ಕಾರಣ ಸೈತಾನನು ಬಂಧಿಸಿರುವ ಈ ಮನಸ್ಸುಗಳನ್ನ ಬಂಧಿಸುವಂಥ ಜನರು ಏನಿದಾರಲ್ವಾ, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವಾಗ ಹೆಂಗಿರ್ತಾರೋ ಗೊತ್ತಿಲ್ಲ, ಯಾವಾಗ ಚೇಂಜ್ ಆಗ್ತಾರೋ ಗೊತ್ತಿಲ್ಲ, ಯಾವಾಗ ಸಮಾಧಾನಗಿರ್ತಾರೋ, ಯಾವಾಗ ಇದ್ದಕ್ಕಿದ್ದಂಗೆ ರೈಸ್ ಆಗ್ತಾರೋ ಗೊತ್ತಿಲ್ಲ, ಯಾವಾಗ ನೈಸಾಗಿ ಮಾತಾಡ್ತಾರೋ, ಯಾವಾಗ ರಫ್ ಆಗಿ ಮಾತಾಡ್ತಾರೋ ಗೊತ್ತಿಲ್ಲ, ಯಾವಾಗ ಅಡ್ಜಸ್ಟ್ ಆಗ್ತಾರೋ, ಯಾವಾಗ ಇದ್ದಕ್ಕಿದ್ದಂಗೆ ತಲೆನೋವಾಗ್ತಾರೋ ಗೊತ್ತಿಲ್ಲ, ಯಾವಾಗ ಚೆನ್ನಾಗಿರ್ತಾರೋ,
ಯಾವಾಗ ಬೇತಾಳ ನಾಗವಲ್ಲಿ ಆಡ್ದಂಗೆ ಆಡ್ತಾರೋ ಗೊತ್ತಿಲ್ಲ, ಯಾವಾಗ ಶಾಂತಿಯಿಂದ ಇರ್ತಾರೋ ಯಾವಾಗ ಸೈಕೋಗಳಾಗ್ತಾರೋ ಗೊತ್ತಿಲ್ಲ. ಸಮಸ್ಯೆ ಏನು? ಮನಸ್ಸನ್ನು ಬಂಧಿಸಿದ ಆತ್ಮ ಅವರನ್ನು ಬಂಧಿಸಿದೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಸೈತಾನನ ಅವ್ರ ಮನಸ್ಸುಗಳನ್ನು ಬಂಧಿಸಿರೋದ್ರಿಂದ ಅವ್ರ ಮನಸ್ಸು ಸಮಸ್ಯೆಲಿದೆ. ಅವರು ಒಂದು ಮನಸ್ಸಲ್ಲಿ ಒಂದು ದೊಡ್ಡ ಹೋರಾಟದಲ್ಲಿ ಅವರು ಮುಳುಗಿದ್ದಾರೆ. ಈ ರೀತಿ ಮನಸ್ಸುಗಳನ್ನು ಸೈತಾನನ ಏನು ಅವ್ರ ಮನಸ್ಸುಗಳನ್ನ ಕಟ್ಟಿ ಹಾಕಿದ್ದಾನೆ, ಅವ್ರ ಮನಸ್ಸುಗಳನ್ನೇನು ಬಂಧಿಸಿದ್ದಾನೆ. ಇಂಥವರು ಅವರು ಚೆನ್ನಾಗಿರಲ್ಲ, ಇನ್ನೊಬ್ಬರನ್ನು ಚೆನ್ನಾಗಿರಕ್ಕೆ ಬಿಡಲ್ಲ. ಈ ಮನಸ್ಸುಗಳನ್ನು ಬಂಧಿಸುವಂಥ ಜನ ಯಾವಾಗಲೂ ನಿರಾಶೆಯಲ್ಲಿ ಮುಳುಗಿರ್ತಾರೆ. ಸೈತಾನನು ಮನಸ್ಸುಗಳನ್ನ ಬಂಧಿಸುವಂಥ ಜನ ಯಾವಾಗಲೂ ನಿರಾಶೆಯಲ್ಲಿ ಮುಳುಗಿರ್ತಾರೆ, ಯಾವಾಗಲೂ ಡಿಪ್ರೆಷನಲ್ಲಿ ಮುಳುಗಿರ್ತಾರೆ, ಅವರಿಗೆ ಯಾವಾಗಲೂ ಹೆಲ್ತ್ ಇಶ್ಯೂನಲ್ಲಿ ಮುಳುಗಿರ್ತಾರೆ, ಅಂದರೆ ಅನಾರೋಗ್ಯ ಸಮಸ್ಯೆಯಲ್ಲಿ ಮುಳುಗಿರ್ತಾರೆ. ಇನ್ನು ಕೆಲವರು ಆ ಸೈತಾನ ಅವ್ರ ಮನಸ್ಸುಗಳನ್ನ ಬಂಧಿಸಿ 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 ಕೆಲವರು ಮಾನಸಿಕ ರೋಗಿಗಳಾಗಿದ್ದಾರೆ. ಇನ್ನು ಕೆಲವರು ಮನಸ್ಸಿನ ಸಮಸ್ಯೆಯಿಂದ ನಲಿಗಿ ನಲಿಗಿ ಸತ್ತೇ ಹೋಗಿದ್ದಾರೆ. ನಿಜ. ಇವತ್ತೊಂದು ಪ್ರಶ್ನೆ ಏನಂದರೆ, ಈ ರೀತಿ ಈ ಮನಸ್ಸನ್ನು ಬಂಧಿಸುವಂಥ ಆತ್ಮಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಫಿಲಿಪ್ಪನ ಬರೆದ ಪುಸ್ತಕ, ಫಿಲಿಪ್ಪ ಬರೆದ ಗ್ರಂಥ 4ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಅಂದರೆ ಯಾವ ವಿಷಯದ ಮೇಲೇನೂ ಚಿಂತೆ ಮಾಡಬೇಡ ಅಂತ ಅರ್ಥ. ಗಂಡನ ಕುರಿತಾದಂಥ ಚಿಂತೆ ಆಗಿರ್ಬೋದು, ಹೆಂಡತಿ ಕುರಿತಾದಂಥ ಚಿಂತೆ ಆಗಿರ್ಬೋದು, ಮಕ್ಕಳ ಕುರಿತಾದಂಥ ಚಿಂತೆ ಆಗಿರ್ಬೋದು, ತಂದೆ ತಾಯಿಗಳ ಕುರಿತಾದಂಥ ಚಿಂತೆ ಆಗಿರ್ಬೋದು, ದುಡಿಮೆ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಚಿಂತೆ ಆಗಿರ್ಬೋದು, ಮನೆ ಕಟ್ಟುವ ಮಕ್ಕಳ ಮದುವೆ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂಥ ಚಿಂತೆ ಇರ್ಬೋದು, ಅನಾರೋಗ್ಯ ಕಾಯಿಲೆಗೆ ಸಂಬಂಧಪಟ್ಟಂಥ ಚಿಂತೆ ಇರ್ಬೋದು, ಸಂತಾನ ಇಲ್ಲ ಎಂಬ ವಿಷಯಕ್ಕೆ ಸಂಬಂಧಿಸಿದಂಥ ಚಿಂತೆ ಇರ್ಬೋದು, ಸೇವೆ ಬೆಳೀತಾ ಇಲ್ಲ ಎಂಬ ವಿಷಯಕ್ಕೆ ಸಂಬಂಧಿಸಿದಂಥ ಚಿಂತೆ ಇರ್ಬೋದು, ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ, ಆಗಬೇಕಾಗಿರುವಂಥ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಚಿಂತೆ ಇರ್ಬೋದು, ಯಾವ ವಿಷಯದ ಕುರಿತಾದಂಥ ಚಿಂತೆ ಇರ್ಬೋದು. ಈ ಚಿಂತೆಗಳನ್ನ ಹಿಡ್ಕೊಂಡೆ ಸೈತಾನ್ ನಿಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ. ಈ ಚಿಂತೆಗಳನ್ನ ಹಿಡ್ಕೊಂಡೆ ಸೈತಾನ್ ನಿಮ್ಮ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರು ಕೆಳಗಡೆ ಬರೀತಾನೆ, ನೀವು ಯಾವ ವಿಷಯಕ್ಕೂ ನೀವು ಚಿಂತೆ ಮಾಡಬಾರ್ದು. ಸಣ್ಣ ಚಿಂತನೆ ಇರಲಿ, ದೊಡ್ಡ ಚಿಂತನೆ ಇರಲಿ, ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ, ಮುಂದೆ ನೋಡಿ, ಓದಿ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ, ಮುಂದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಎಲ್ಲ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ನಿಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಯಪಡಿಸಿರಿ. ಅಲ್ಲೇ ನಿಲ್ಲಿ, ನಿಮಗೇನು ಬೇಕೋ ಪ್ರಾರ್ಥನೆ ದೇವರಿಗೆ ಹೇಳ್ರಿ. ಯಾವ ವಿಷಯದಲ್ಲಿ ನಿಮಗೆ ಬಿಡುಗಡೆ ಬೇಕೋ ಪ್ರಾರ್ಥನೆ ದೇವರಿಗೆ ಹೇಳ್ರಿ. ಮುಂದೆ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಿಮಗೇನು ಚಿಂತೆ ಇದೆ, ನಿಮಗೇನು ದುಃಖ ಇದೆ, ನಿಮಗೇನು ಬಾಧೆ ಇದೆ, ನಿಮಗೇನು ಸಮಸ್ಯೆ ಇದೆ, ಗಂಡನ ಕುರಿತಾದಂಥ ಸಮಸ್ಯೆ ಇದೆಯಾ, ಹೆಂಡತಿ ಕುರಿತಾದಂಥ ಸಮಸ್ಯೆ ಇದೆಯಾ, ಮಕ್ಕಳ ಕುರಿತಾದಂಥ ಸಮಸ್ಯೆ ಇದೆಯಾ, ದುಡಿಮೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಚಿಂತೆ ಇದೆಯಾ, ತಂದೆ ತಾಯಿಗಳು ವಿಷಯಕ್ಕೆ ಸಂಬಂಧಪಟ್ಟಂಥ ಚಿಂತೆ ಇದೆಯಾ, ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಚಿಂತೆ ಇದೆಯಾ, ಸಾಲದ ಕುರಿತಾದಂಥ ಚಿಂತೆ ಇದೆಯಾ, ಯಾವುದೇ ಇರಲಿ ಚಿಂತೆ ಮಾಡಬೇಡ. ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ದೇವ್ರ ಮುಂದೆ ಕೃತಜ್ಞತಾ ಸ್ತುತಿ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ನಿಮಗೇನು ಬೇಕು ಅದನ್ನೆಲ್ಲ ದೇವರಿಗೆ ತಿಳಿಸ್ರಿ. ಯಾವ ವಿಷಯದಲ್ಲಿ ಬಿಡುಗಡೆ ಬೇಕೋ ದೇವರಿಗೆ ತಿಳಿಸ್ರಿ, ಯಾವ ವಿಷಯದಲ್ಲಿ ಅದ್ಭುತ ಆಗಬೇಕೋ ದೇವರಿಗೆ ತಿಳಿಸ್ರಿ. ನೀವು ಆ ರೀತಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆನ ನನ್ನ ಮುಂದೆ ಪ್ರೇಯರ್ನಲ್ಲಿ ತಿಳಿಸುವಾಗ
ನಿಮ್ಮ ಹೃದಯವನ್ನು ನಾನು ಕಾಯ್ತೀನಿ, ನಿಮ್ಮ ಮನಸ್ಸನ್ನು ನಾನು ಕಾಯ್ತೀನಿ, ನಿಮ್ಮ ಆಲೋಚನೆಗಳನ್ನು ಕಾಯ್ತೀನಿ. ಎಲ್ಲದಕ್ಕಿಂತ ಮಿಗಿಲಾದಂಥ ದೇವರ ಶಾಂತಿ ನಿಮ್ಮ ಹೃದಯದಲ್ಲಿ ಬರುವಂತೆ ನಾನು ಕಾರ್ಯ ಮಾಡ್ತೀನಿ. ನಿಮ್ಮ ಹೃದಯಗಳನ್ನು ಮತ್ತು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಅಂತ. ಒಂದು ಮಾತು ಹೇಳ್ತೀನಿ, ಸೈತಾನನು ನಮ್ಮ ಮನಸ್ಸಿನ ಜೊತೆ ಹೋರಾಟ ಮಾಡ್ತಾನೆ. ಸೈತಾನನು ಹೋರಾಟ ಹೆಂಗೆ ಮಾಡ್ತಾನೆ? ಯಾವುದೋ ಒಂದು ಸಮಸ್ಯೆನ, ಯಾವುದೋ ಒಂದು ಚಿಂತೆನ ನಮ್ಮ ಮನಸ್ಸು ಒಳಗಡೆ ಹಾಕ್ತಾನೆ. ಅದಕ್ಕೆ ನಮ್ಮ ಮನಸ್ಸನ್ನು ಗಲಿಬಿಲಿ ಮಾಡುವ, ನಮ್ಮ ಮನಸ್ಸನ್ನು ಗಲಿಬಿಲಿ ಮಾಡುವ, ನಮ್ಮ ಆತ್ಮಗಳನ್ನು ಗಲಿಬಿಲಿ ಮಾಡುವಂಥ ಆಲೋಚನೆಗಳು ನಮ್ಮ ಒಳಗೆ ಹೋಗ್ದಂಗೆ. ಈಗ ನೋಡ್ರಿ, ಆಲೋಚನೆ ಒಳಗೆ ಹೋದರೆ ತಾನೇ ನಮಗೆ ಗಲಿಬಿಲಿ ಆಗೋದು, ಸಮಸ್ಯೆ ಮನಸ್ಸಿಗೆ ಬರೋದು. ನಮ್ಮ ಮನಸ್ಸನ್ನು ಗಲಿಬಿಲಿ ಮಾಡುವಂಥ ಎಂಥ ಒಂದು ಸಮಸ್ಯೆನೂ ಮನಸ್ಸು ಒಳಗೆ ಹೋಗದಂಗೆ, ತಲೆ ಒಳಗೆ ಹೋಗದಂಗೆ, ಆಲೋಚನೆ ಒಳಗೆ ಹೋಗದಂಗೆ ದೇವರು ಕಾಪಾಡ್ತಾರಂತೆ. ಸಮಸ್ಯೆ ಎಲ್ಲಿದೆ? ನಮ್ಮ ಮನಸ್ಸು ಜೊತೆ ಇದೆ, ನಮ್ಮ ಮನಸ್ಸಲ್ಲಿದೆ ಸಮಸ್ಯೆ. ಇವಾಗ ಒಳ್ಳೆ ಆಲೋಚನೆ ಒಳಗೆ ಹೋದರೆ ಏನು ನಮಗೆ ಪ್ರಾಬ್ಲಮ್ ಇಲ್ಲ. ಕೆಲವು ಹೋಗಬಾರ್ದಂಥ ಕೆಲವು ಆಲೋಚನೆಗಳು ಒಳಗಡೆ ಹೋಗ್ತಾ ಇದೆ, ಅದು ಒಳಗಡೆ ಕಳಿಸ್ಬಿಡ್ತೀವಲ್ಲ, ಆ ಸಮಸ್ಯೆ ಹೋಗಿ ಏನು ಮಾಡ್ತಂದರೆ ನಮ್ಮನ್ನು ಗಲಿಬಿಲಿ ಮಾಡುತ್ತೆ, ನಮ್ಮನ್ನು ಕುಗ್ಗಿಸುತ್ತೆ, ನಾವು ಸೋತೋಗಂಗೆ ಮಾಡ್ತದೆ, ನಾವು ಡಿಪ್ರೆಷನ್ಗೆ ಹೋಗಂಗೆ ಮಾಡ್ತದೆ, ನಾವು ನಿರಾಶೆಯಲ್ಲಿ ಹೋಗಂಗೆ ಮಾಡ್ತದೆ. ಯಾಕೆ? ಸ್ವಲ್ಪ ಹೊತ್ತು ಕೆಲವರು ಚೆನ್ನಾಗಿರ್ತಾರೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿರಲ್ಲ. ಒಂದಿನ ಚೆನ್ನಾಗಿರ್ತಾರೆ, ಒಂದಿನ ಚೆನ್ನಾಗಿರಲ್ಲ. ಬೆಳಿಗ್ಗೆ ಚೆನ್ನಾಗಿರ್ತಾರೆ, ಸಾಯಂಕಾಲ ಚೆನ್ನಾಗಿರಲ್ಲ. ನಿನ್ನೆ ಚೆನ್ನಾಗಿರ್ತಾರೆ, ಇವತ್ತು ಚೆನ್ನಾಗಿರಲ್ಲ. ಯಾಕೆ? ಮನಸ್ಸನ್ನು ಬಂಧಿಸುವಂಥ ಸೈತಾನನು ಅವರ ಒಳಗಡೆ ಹೋಗಿ ಅವರ ಮನಸ್ಸುಗಳನ್ನು ಬಂಧಿಸೋದಕ್ಕೆ, ಅವರ ಮನಸ್ಸುಗಳನ್ನು ಹಿಡಿಯೋದಕ್ಕೆ, ಅವ್ರ ಮನಸ್ಸುಗಳನ್ನು ಕಟ್ಟೋದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿದ್ದವರು ಇನ್ನು ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗಿಬಿಡ್ತಾರೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಸಮಾಧಾನಗಿದ್ದವರು ಇನ್ನು ಸ್ವಲ್ಪ ಹೊತ್ತಿಗೆ ರೈಸ್ ಆಗಿಬಿಡ್ತಾರೆ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಹೃದಯದಲ್ಲಿ ಬಂದು, ನಿಮ್ಮ ಆಲೋಚನೆಗಳಲ್ಲಿ ಬಂದು, ನಿಮ್ಮ ಮನಸ್ಸಲ್ಲಿ ಬಂದು ನಿಮ್ಮನ್ನು ಗಲಿಬಿಲಿ ಮಾಡುವ, ನಿಮ್ಮನ್ನು ಶಾಂತಿ ಇಲ್ದಂಗೆ ಮಾಡುವ, ನಿಮ್ಮನ್ನು ಸಮಾಧಾನ ಇಲ್ದಂಗೆ ಮಾಡುವ, ನಿಮ್ಮ ನೆಮ್ಮದಿ ಹಾಳು ಮಾಡುವಂಥ ಪ್ರತಿ ಆಲೋಚನೆ ನಿಮ್ಮ ಒಳಗೆ ಬರ್ದಂಗೆ, ನಿಮ್ಮ ಹೃದಯದಲ್ಲಿ ಬರ್ದಂಗೆ, ನಿಮ್ಮ ಮನಸ್ಸಲ್ಲಿ ಬರ್ದಂಗೆ, ನಿಮ್ಮ ಫ್ಯಾಮಿಲಿನ ಹೊಡೆದಂಗೆ, ನಿಮ್ಮ ಕುಟುಂಬನ ಹಾಳು ಮಾಡ್ದಂಗೆ, ಹೊರಗಡೆಯಿಂದ ಒಳಗಡೆ ಬರ್ದಂಗೆ ನಾನು ಅಲ್ಲೇ ಅದನ್ನು ತಡೆದು ಬಿಡ್ತೀನಿ ಅಂತ ತಡೆದೇವು. ಒಂದು ಮಾತು ಹೇಳ್ತೀನಿ, ಅವಾಗವಾಗ ನಮ್ಮ ಮಕ್ಕಳನ್ನ ನೋಡೋಕ್ಕೆ ನಾವು ಕಾಲೇಜ್ಗೆ ಹೋಗ್ತಾ ಇರ್ತೀವಿ, ಸ್ಕೂಲಿಗೆ ಹೋಗ್ತಾ ಇರ್ತೀವಿ. ಹೋಗೋದಕ್ಕಿಂತ ಮುಂಚೆ ನಾವು ಕಾರ್ ಹೊರಗಡೆ ಬಿಡಬೇಕು. ಎಷ್ಟೇ ಲಗೇಜ್ ಇದ್ದರೂ ಕಾಲೇಜ್ ಒಳಗಡೆ ಬಿಟ್ಕೊಳ್ಳಲ್ಲ. ಆ ಕಾಲೇಜ್ ಹತ್ರ ಒಂದು ಗೇಟ್ ಇರ್ತದೆ, ಆ ಗೇಟಲ್ಲಿ ಒಂದು ವಾಚ್ಮ್ಯಾನ್ ಇರ್ತಾರೆ. ಚೆನ್ನಾಗಿ ಕೇಳ್ರಿ, ಆ ವಾಚ್ಮ್ಯಾನ್ ನಮ್ಮನ್ನು ಒಳಗಡೆ ಬಿಟ್ಟರೆ ಮಾತ್ರ ನಾವು ಒಳಗೆ ಹೋಗೋಕ್ಕಾಗುತ್ತೆ, ಮಕ್ಕಳನ್ನ ನೋಡೋಕ್ಕಾಗುತ್ತೆ, ಮಾತಾಡ್ಸೋಕ್ಕಾಗುತ್ತೆ. ಕೆಲವೊಂದು ಸಾರಿ ತಿಂಗಳಲ್ಲಿ ಇಂಥ ದಿನ ಇಂಥ ತಾರೀಕಿಗೆ ಮಾತ್ರ ಪರ್ಮಿಷನ್ ಕೊಡ್ತಾರೆ. ಎಲ್ಲ ಟೈಮಲ್ಲಿ ನಾನು ಹೋಗಿ ನನ್ನ ಮಕ್ಕಳನ್ನ ನೋಡ್ತೀನಿ ಅಂದರೆ ಆಗಲ್ಲ. ಈಗ ಒಂದು ಗಮನಿಸ್ರಿ, ಇವಾಗ ನಾನು ನಮ್ಮ ಮಕ್ಕಳು ನೋಡ್ಲಿಕ್ಕೆ ಕಾಲೇಜ್ ಒಳಗೆ ಹೋಗ್ಬೇಕಂದ್ರೆ ಆ ವಾಚ್ಮ್ಯಾನ್ ಡೋರ್ ತೆಗೆದ್ರೆ ಮಾತ್ರ ನಾನು ಹೋಗ್ಬೋದು, ಮಕ್ಕಳು ನೋಡ್ಬೋದು, ಮಾತಾಡಿಸ್ಬೋದು, ಬರ್ಬೋದು. ಒಂದು ವೇಳೆ ಅವ್ರು ತೆಗಿಲಿಲ್ಲ, ಗೇಟ್ ತೆಗಿಲಿಲ್ಲ ಅಂದರೆ ನಾವು ಒಳಗೆ ಹೋಗೋಕ್ಕಾಗಲ್ಲ. ನಾನು ಹೇಳೋದು ಕರೆಕ್ಟಾ? ನಾನೊಂದು ಮಾತೇನು ಹೇಳ್ತೇನೆ ಅಂದರೆ, ಇದನ್ನು ಈ ಎಕ್ಸಾಂಪಲ್ ನಾನು ಯಾಕೆ ತೊಗೊಂಡಿನಿ ಅಂದರೆ, ನಮ್ಮ ಒಳಗಡೆ ಕೂಡ ನಮ್ಮ ಕುಟುಂಬನ ಶಾಂತಿ ಇಲ್ದಂಗೆ ಮಾಡುವ, ನಮ್ಮನ್ನು ನೆಮ್ಮದಿ ಇಲ್ದಂಗೆ ಮಾಡುವಂಥ ಕೆಲವು ತಪ್ಪಾದ ಆಲೋಚನೆಗಳು ನಮ್ಮ ಒಳಗೆ ಬರುತ್ತೆ. ನೀನು ಒಳಗೆ ಕರ್ಕೊಂಡ್ರೆ ಒಳಗೆ ಬರ್ತದೆ, ನೀನು ಒಳಗೆ ಕರ್ಕೊಂಡಿಲ್ಲ ಅಂದರೆ ಅದು ಒಳಗಡೆ ಬರಲ್ಲ. ಅದು ಒಳಗೆ ಕರ್ಕೊಂಡ್ರೆ ನಿನ್ನ ಸಮಾಧಾನ ಇಲ್ದಂಗೆ ಮಾಡ್ತದೆ, ನಿನ್ನ ನೆಮ್ಮದಿ ಇಲ್ದಂಗೆ ಮಾಡ್ತದೆ, ಗಂಡನ ಜೊತೆ ಚೆನ್ನಾಗಿಲ್ದಂಗೆ ಮಾಡ್ತದೆ, ಹೆಂಡತಿ ಜೊತೆ ಚೆನ್ನಾಗಿಲ್ದಂಗೆ ಮಾಡ್ತದೆ, ಮಕ್ಕಳ ಜೊತೆ ಚೆನ್ನಾಗಿಲ್ದಂಗೆ ಮಾಡ್ತದೆ, ತಂದೆ ತಾಯಿಗಳ ಜೊತೆ ಚೆನ್ನಾಗಿಲ್ದಂಗೆ ಮಾಡ್ತದೆ, ಎಲ್ಲರ ಜೊತೆನೂ ಚೆನ್ನಾಗಿಲ್ದಂಗೆ ಮಾಡ್ತದೆ. ಕರ್ಕೊಂಡಿಲ್ಲ ಅಂದರೆ ಆ ತಪ್ಪಾದಂಥ ಆಲೋಚನೆ ನಿನ್ನ ಒಳಕ್ಕೆ ಹೋಗದಂಗೆ ನೀನು ತಡೆದ್ರೆ ನೀನು ಚೆನ್ನಾಗಿರ್ತೀಯ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀಯ. ಮಗನಿ ಮಗಳೇ, ಸೋದರಿ, ಒಂದು ಸಾರಿ ಜಾಯ್ಸ್ ಮೇಯರ್ ಅನ್ನುವಂಥ ಒಬ್ಬ ಸೇವಕರು ಹೇಳಿದ ಸಾಕ್ಷಿ, ಅವ್ರ ಸಾಕ್ಷಿ ನಾನು ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಅವ್ರಿಗೆ ಹೆಂಗಾಗ್ತಿತ್ತಂದರೆ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತಿದ್ರಂತೆ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾಳೆ,
ಆಮೇಲೆ ಸ್ವಲ್ಪ ಚೆನ್ನಾಗಿರಲ್ಲ. ಸ್ವಲ್ಪ ಹೊತ್ತು ಎಲ್ಲರ ಜೊತೆ ನಗುತ್ತಾ ಇರ್ತಾಳೆ, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರ ಮೇಲೇನೆ ರೈಸ್ ಆಗಿಬಿಡ್ತಾಳೆ. ಸ್ವಲ್ಪ ಹೊತ್ತು ಸಮಾಧಾನವಾಗಿ ನೆಮ್ಮದಿಯಾಗಿರ್ತಾಳೆ, ಆದರೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ನೆಗೆಟಿವ್ ಆಲೋಚನೆ ಬಂದು ಇದ್ದಕ್ಕಿದ್ದಾಗೆ ಫುಲ್ ಕಳವಳದಲ್ಲಿ ಗಲಿಬಿಲಿಯಲ್ಲಿ ಮುಳುಗ್ತಾಳೆ. ನಿನ್ನೆ ಎಲ್ಲರ ಜೊತೆ ಮಿಂಗಲ್ ಆಗಿದ್ದಾಳೆ, ಆದರೆ ಇವತ್ತು ಏನೋ ಒಂದು ನೆಗೆಟಿವ್ ಆಲೋಚನೆ ಬಂದು ಇವತ್ತು ಯಾರ ಜೊತೆ ಸೇರದೆ ಒಬ್ಬಳೇ ಒಂಟಿಯಾಗಿ ನಿರಾಶೆಯಲ್ಲಿ ಒಂದು ಮೂಲೆಯಲ್ಲಿ ಕೊರಗುತ್ತಾ ಕೂತ್ಕೊಳ್ತಾಳೆ. ಇವತ್ತು ಚೆನ್ನಾಗಿ ಫ್ಯಾಮಿಲಿ ಜೊತೆ ಊಟ ಮಾಡಿದರೆ ನಾಳೆ ಏನೋ ಒಂದು ನೆಗೆಟಿವ್ ಆಲೋಚನೆ ಬಂದು ನನಗೆ ಊಟ ಬೇಡ ಏನು ಬೇಡ ಅಂತ ಮಲಗ್ತಾಳೆ. ಒಂದಿನ ಆಕೆ ಅನ್ಕೊಂಡ್ಲಂತೆ, ಒಂದಿನ ದೇವ್ರನ್ನ ಕೇಳಲಂತೆ, 3 ದಿನದ ಬರೀ ಹಿಂಗೆ ಆಗ್ತಾ ಇದೆಯಲ್ಲ, ಸ್ವಲ್ಪ ಚೆನ್ನಾಗಿರ್ತೀನಿ, ಸ್ವಲ್ಪ ಚೆನ್ನಾಗಿರಲ್ಲ, ಬೆಳಗ್ಗೆ ಚೆನ್ನಾಗಿರ್ತೀನಿ, ಸಾಯಂಕಾಲ ಚೆನ್ನಾಗಿರಲ್ಲ, ಟಿಫನ್ ಮಾಡುವಾಗ ಚೆನ್ನಾಗಿರ್ತೀನಿ, ಊಟ ಮಾಡುವಾಗ ಚೆನ್ನಾಗಿರಲ್ಲ, ರಾತ್ರಿ ಚೆನ್ನಾಗಿರ್ತೀನಿ, ಬೆಳಿಗ್ಗೆ ಎದ್ದಾಗ ಚೆನ್ನಾಗಿರಲ್ಲ, ಯಾಕೆ ಹಿಂಗೆ ಆಗ್ತೈತೆ ನನಗೆ, ಯಾಕೆ ಹಿಂಗೆ ಆಗ್ತದೆ ದೇವರೇ ಅಂತ ಪ್ರಾರ್ಥನೆ ಮಾಡಲಂತೆ. ಪ್ರಾರ್ಥನೆ ಮಾಡುವಾಗ ದೇವರ ಆ ಸೇವಕಳಿಗೆ, ಪಾಸ್ಟ್ರಯಮ್ಮ ದೊಡ್ಡ ಸೇವಕಳು, ಲಕ್ಷಗಳ ವಿಶ್ವಾಸಿದ್ದಾರೆ ಅವರು. ಯಾಕೆ ದೇವರು ನನಗೆ 3 ದಿವಸದಿಂದ ಹಿಂಗೆ ಆಗುತ್ತೆ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತೀನಿ, ಸ್ವಲ್ಪ ಚೆನ್ನಾಗಿರಲ್ಲ, ಬೆಳಗ್ಗೆ ಚೆನ್ನಾಗಿದ್ದರೆ ಸಾಯಂಕಾಲ ಚೆನ್ನಾಗಿರಲ್ಲ, ಫ್ಯಾಮಿಲಿ ಜೊತೆ ಸ್ವಲ್ಪ ಚೆನ್ನಾಗಿರ್ತೀನಿ, ಇವತ್ತು ಚೆನ್ನಾಗಿರ್ತೀನಿ, ನಾಳೆ ಆಲ್ರೆಡಿ ಅವ್ರ ಮೇಲೇನೆ ರೈಸ್ ಹಾಕ್ತೀನಿ, ಹಿಂಗೆ ಆಗ್ತಾ ಇದೆ. 3 ದಿನ ಆದಮೇಲೆ ಪ್ರೇಯರ್ ಮಾಡಲಂತೆ. ಪ್ರೇಯರ್ ಮಾಡುವಾಗ ದೇವ್ರ ಆಕೆ ಜೊತೆ ಮಾತನಾಡಿದಂತೆ, ಮನಸ್ಸನ್ನು ಬಂಧಿಸುವಂಥ ಆತ್ಮ ನಿನ್ನ ಮನಸ್ಸನ್ನು ಬಂಧಿಸಿದೆ, ಸೈತಾನನು ನಿನ್ನ ಮನಸ್ಸನ್ನು ಬಂಧಿಸಿದಾನೆ, ಸೈತಾನ್ ನಿನ್ನ ಮನಸ್ಸನ್ನು ಕಟ್ಟಿ ಹಾಕಿದ್ದಾನೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿರ್ತೀಯ, ಸ್ವಲ್ಪ ಚೆನ್ನಾಗಿರಲ್ಲ. ದೇವರನ್ನಂತೆ ಸತತವಾಗಿ ದೇವರೇ ನನಗೆ ಬಿಡುಗಡೆ ಕೊಡು, ದೇವರೇ ನನಗೆ ಬಿಡುಗಡೆ ಕೊಡು, ದೇವರ ಇದರಿಂದ ನನಗೆ ಬಿಡುಗಡೆ ಕೊಡು ಅಂತ ಪ್ರಾರ್ಥನೆ ಮಾಡು, ನಿನಗೆ ಬಿಡುಗಡೆ ಉಂಟಾಗುತ್ತೆ ಅಂತ ದೇವರು ಹೇಳಿದ್ರಂತೆ. ಆಗಿಂದಾಗಲೇ ಮೊಣಕಾಲಾಕಿ 3 hours 3 ತಾಸು ಜಾಯ್ಸ್ ಮೇಯರ್ ಅನ್ನುವಂಥ ಆ ಸೇವಕರು ಭಾರದಿಂದ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡುವಾಗ ಯಾವುದೋ ಒಂದು ದುರಾತ್ಮ ಆ ಮಗಳನ್ನು ಬಿಟ್ಟು ಹೋದಂಗೆ ಆಯ್ತಂತೆ. ಅಲ್ಲಿಂದ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲರ ಜೊತೆ, ದೇವರ ಜೊತೆ, ವಿಶ್ವಾಸಿಗಳ ಜೊತೆ, ಫ್ಯಾಮಿಲಿ ಜೊತೆ ಸಮಾಧಾನವಾಗಿ ಜೀವಿತ ಮುಂದೆ ಸಾಗಿಸ್ತಾ ಇದ್ದಾಳೆ. ಇವಾಗ ಜೋರಾಗಿ ಆಮೇಲೆ ಹೇಳ್ರಿ, ಯೇಸು ನಾಮದಲ್ಲಿ ನಿನ್ನ ಹೆಂಡತಿಯ ಒಳಗಡೆ, ಮನಸ್ಸು ಒಳಗಡೆ ನೆಗೆಟಿವ್ ಆಲೋಚನೆ ಬಂದು ಸಮಾಧಾನ ಇಲ್ದಂಗೆ ಮಾಡುವ, ನೆಮ್ಮದಿ ಇಲ್ದಂಗೆ ಮಾಡುವಂಥ ಆ ನೆಗೆಟಿವ್ ಆಲೋಚನೆ ನಿನ್ನ ಹೆಂಡತಿ ಮನಸ್ಸು ಒಳಗೆ ಬರ್ದಂಗೆ ದೇವರು ತಡೆಯಲಿ. ನಿಮ್ಮ ಮಕ್ಕಳ ಒಳಗಡೆ ನೆಗೆಟಿವ್ ಆಲೋಚನೆ ಬಂದು ಅವ್ರನ್ನ ನೆಮ್ಮದಿ ಇಲ್ದಂಗೆ ಮಾಡುವ, ಅವ್ರನ್ನ ಸಮಾಧಾನ ಇಲ್ದಂಗೆ ಮಾಡುವ ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಮಕ್ಕಳ ಮನಸ್ಸು ಒಳಗೆ ಬರ್ದಂಗೆ ದೇವರು ಕಾಪಾಡಲಿ. ನಮ್ಮ ಸಭೆಯ ಮಕ್ಕಳ ಒಳಗಡೆ ನೆಗೆಟಿವ್ ಆಲೋಚನೆಗಳು ಬಂದು ಸಮಾಧಾನ ಇಲ್ದಂಗೆ, ನೆಮ್ಮದಿ ಇಲ್ದಂಗೆ ಮಾಡುವಂಥ ಎಲ್ಲ ನೆಗೆಟಿವ್ ಆಲೋಚನೆಗಳು ನಮ್ಮ ಸಭೆಯ ಮಕ್ಕಳ ಒಳಗೆ ಬರ್ದಂಗೆ ದೇವರು ತಡೆಯಲಿ. ಭಾಳ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಯೂಟ್ಯೂಬ್ನಲ್ಲೂ ಫೋನ್ ಮಾಡಿ, ಸಾರ್ ನಮ್ಮ ಗಂಡ ಇವಾಗ ಒಂದು ರೀತಿ ಇರ್ತಾನೆ ಸಾರ್, ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಇನ್ನೊಂದು ರೀತಿ ಇರ್ತಾನೆ ಸಾರ್, ನನ್ನ ಗಂಡನ ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಸಾರ್. ಇನ್ನು ಕೆಲವು ಹೆಂಡತಿಯರು ಫೋನ್ ಮಾಡಿ ಹೇಳ್ತಾರೆ, ಸಾರ್, ಭಾಳ ಜನ ಹೆಂಡತಿಯರು ಹೇಳ್ತಾರೆ ಫೋನ್ ಮಾಡಿ, ನನ್ನ ಗಂಡ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾನೆ, ಇನ್ನು ಸ್ವಲ್ಪ ಹೊತ್ತು ಇವಾಗ ಒಂದು ರೀತಿ ಇರ್ತಾನೆ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ರೀತಿ ಇರ್ತಾನೆ, ನನ್ನ ಗಂಡನ ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಸಾರ್. ಇನ್ನು ಭಾಳ ಜನ ಗಂಡಂದ್ರು ಕೂಡ ಹೇಳ್ತಾರೆ, ಸಾರ್ ನನ್ನ ಹೆಂಡತಿ ಒಂದಿನ ಚೆನ್ನಾಗಿರ್ತಾಳೆ, ಇನ್ನೊಂದು ದಿನ ಯಾವುದಾದ್ರೂ ಒಂದು ಖ್ಯಾತೆ ತೆಗಿತಾಳೆ, ನನ್ನ ಹೆಂಡ್ತಿನ ನನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಸಾರ್. ಇನ್ನು ಭಾಳ ಜನ ತಂದೆ ತಾಯಿಗಳು ಹೇಳ್ತಾರೆ, ಸಾರ್ ಒಂದಿನ ನನ್ನ ಮಗ ನನ್ನ ಮಗಳು ಚೆನ್ನಾಗಿರ್ತಾರೆ, ಸಮಾಧಾನವಾಗಿರ್ತಾರೆ, ಇನ್ನೊಂದು ದಿನ ನಮ್ಮ ಮೇಲೇ ರೈಸ್ ಆಗ್ತಾರೆ ಸಾರ್, ನಮ್ಮ ಮೇಲೇ ತಿರುಗಿ ಬೀಳ್ತಾರೆ ಸಾರ್, ನಮ್ಮ ಮಾತೆ ಗಾಳಿಗೆ ತೂರ್ತಾರೆ ಸಾರ್, ನಮ್ಮ ಮಕ್ಕಳು ನಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ಕಾಗೋಲ್ಲ ಸಾರ್ ಅಂತ ತಂದೆ ತಾಯಿಗಳು ಹೇಳ್ತಾರೆ. ಇನ್ನು ಎಷ್ಟೋ ಜನ ಮಕ್ಕಳು, ಸಾರ್ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಇನ್ನು ಸ್ವಲ್ಪ ಹೊತ್ತಿಗೆ
ಫುಲ್ಲು ಬೆಂಕಿ ಹಾಕ್ತಾರೆ ಸರ್. ಸಮಾಧಾನವೇ ಇರಲ್ಲ ಸರ್, ನೆಮ್ಮದಿನೇ ಇರಲ್ಲ ಸರ್, ಮನೇಲಿ ಭಯಂಕರ ನರಕ ಮಾಡಿ ಹಾಕ್ತಾರೆ ಸರ್. ನಮ್ಮ ತಂದೆ ತಾಯಿಗಳು ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ ಸರ್ ಅಂತ ನನ್ನ ಹತ್ರ ಹೇಳ್ತಾರೆ, ನಿಮ್ಮ ಹತ್ರ ಕೂಡ ಹೇಳ್ತಾರೆ. ಆವಾಗ ನೀವು ಏನು ಹೇಳ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕು, ಯಾಕೆ ಅವ್ರು ಹಿಂಗೆ ಮಾಡ್ತಾರಂತ ಅವ್ರಿಗೆ ನೀವು ಹೇಳ್ರಿ. ಏನಂತ ಹೇಳ್ತೀರಿ? ಮನಸ್ಸನ್ನು ಬಂಧಿಸುವ ಸೈತಾನನು ಅವ್ರ ಮನಸ್ಸುಗಳನ್ನು ಬಂಧಿಸಿದಾನೆ ಅಂತ ಹೇಳ್ರಿ. ಪ್ರಾರ್ಥನೆ ಮಾಡ್ರಂತ ಅವ್ರಿಗೆ ಹೇಳ್ರಿ. ಅಷ್ಟಲ್ಲ, ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಆವಾಗ ಸೈತಾನನು, ಮನಸ್ಸುಗಳನ್ನು ಬಂಧಿಸುವ ಸೈತಾನನು ಅವ್ರನ್ನ ಬಿಟ್ಟು ಹೋಗ್ತಾನೆ. ಆಗ ಅವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಎಷ್ಟು ಜನರಿಗೆ ಅನುಭವ ಆಗಿದೆ, ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ. ಇಂಥ ಒಂದು ಶೋಧನೆಯಲ್ಲಿ ಎಷ್ಟು ಜನ ಹಾದು ಹೋಗ್ತಾ ಇದ್ರಿ? ಯಥಾರ್ಥವಾಗಿ ಕೈ ಎತ್ತರಿ. ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ನೀನೇ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಯಾರೇ ಆಗಿರ್ಬೋದು, ಯಥಾರ್ಥವಾಗಿ ಕೈ ಎತ್ತರಿ. ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ, ಸ್ವಲ್ಪ ಹೊತ್ತು ಚೆನ್ನಾಗಿರಲ್ಲ. ಒಂದಿನ ಚೆನ್ನಾಗಿರ್ತಾರೆ, ಇನ್ನೊಂದು ಚೆನ್ನಾಗಿರಲ್ಲ. ಬೆಳಗ್ಗೆ ಚೆನ್ನಾಗಿರ್ತಾರೆ, ಸಾಯಂಕಾಲ ಚೆನ್ನಾಗಿರಲ್ಲ. ರಾತ್ರಿ ಮಕ್ಕಳೊಳಗೆ ಚೆನ್ನಾಗಿರ್ತಾರೆ, ಬೆಳಗ್ಗೆ ಎದ್ಮೇಲೆ ಚೆನ್ನಾಗಿರಲ್ಲ. ಇದೇ ಥರ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಕುಟುಂಬಗಳು ನಿಮ್ಮಲ್ಲಿ ಎಷ್ಟು ಜನ ಹಾದು ಹೋಗ್ತಾ ಇದ್ರಿ ಸಮಸ್ಯೆಯಲ್ಲಿ? ಯಥಾರ್ಥವಾಗಿ ಕೈ ತೋರಿಸ್ರಿ ಹೇಳ್ತೇನೆ. ಓ ದೇವ್ಡ, ಕೈ ಕೆಳಗಿಳಿಸ್ರಿ. ನಾನೇನು ಒಬ್ರಿಬ್ರು ಇರ್ಬೋದು, ಎಲ್ಲ ಚೆನ್ನಾಗಿದ್ದಾರಂತ ನಾನು ಅನ್ಕೊಂಡಿನಿ. ಟೋಟಲ್ 99.9 ಎಲ್ಲರೂ ಬೇತಾಳ. ಎಲ್ಲರ ಮನೇಲಿ ಒಂದೊಂದು ಬೇತಾಳ ಐತಿ, ಎಲ್ಲರ ಮನೇಲಿ ಒಂದೊಂದು ನಾಗವಲ್ಲೇ ಐತಿ. ಎಲ್ಲರೂ ಒಂದಿನ ನಾಗವಲ್ಲಿ ಆಗಿರ್ತಾರೆ, ಒಂದಿನ ಕಾಮನ್ ಆಗಿರ್ತಾರೆ. ಎಲ್ಲರ ಮನೇಲಿ ಗಂಡಂದ್ರು ಒಂದಿನ ಬೇತಾಳ ಆಗಿರ್ತಾರೆ, ಇನ್ನೊಂದಿನ ನಾರ್ಮಲ್ ಆಗಿರ್ತಾರೆ. ಕರೆಕ್ಟಾ? ಅದಕ್ಕೆ ದೇವರು ನನಗೆ ಮೆಸೇಜ್ ಕೊಟ್ಟನು. ಒಂದು ವಚನ ಓದೋಣ. ಕೀರ್ತನೆ 107:20. ಇಂಥವ್ರಿಗೋಸ್ಕರ ಒಂದು ದೊಡ್ಡ ಔಷಧ ಇದು. ಕೀರ್ತನೆ 107:20. ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಸಮಾಧಿಗೆ ಸೇರದಂತೆ ಮಾಡಿದನು. ಒಂದು ಮಾತು ಹೇಳ್ತೇನೆ. ಸೈತಾನನು ನಿಮ್ಮಲ್ಲಿ ನೆಗೆಟಿವ್ ಆಲೋಚನೆ ತಂದಾಕಿ, ನಿಮ್ಮ ನೆಮ್ಮದಿ ಇಲ್ದಂಗೆ ಮಾಡಿ, ನಿಮ್ಮನ್ನು ಸಮಾಧಾನ ಇಲ್ದಂಗೆ ಮಾಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿ, ತಂದೆ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿ, ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿ, ನಿನ್ನನ್ನು ನಿರಾಶೆಗೆ ತಳ್ಳಿ, ನಿನ್ನನ್ನು ಡಿಪ್ರೆಷನ್ಗೆ ತಳ್ಳಿ, ನಿನ್ನನ್ನು ಕುಕ್ಕಿ ಹೋಗಂಗೆ ಮಾಡಿ, ನಿನ್ನನ್ನು ಸೋತೋಗಂಗೆ ಮಾಡಿ, ನಿನ್ನನ್ನು ಸಮಾಧಿಗೆ ಸೇರೋಂಗೆ ಮಾಡ್ಬೇಕಂತ ಅವನ ಪ್ಲಾನ್. ತೆಲುಗಲ್ಲಿ ವಾಕ್ಯನಂತ ಐತೆ, ಹೇಳ್ತೀನಿ ನೋಡ್ರಿ. ತೆಲುಗಲ್ಲಿ ನನ್ನ ಜೊತೆ ಹೇಳ್ರಿ ಜೋರಾಗಿ. ఆయన తన వాక్కును పంపి వారిని బాగు చేసెను. ఆయన వారు పడిన గుంటలలో నుండి వారిని విడిపించెను. ಅಂದರೆ ಸೈತಾನನು ನೆಗೆಟಿವ್ ಆಲೋಚನೆ ತಂದಾಕಿ, ತಪ್ಪಾದ ಆಲೋಚನೆ ತಂದಾಕಿ, ನಿನ್ನನ್ನು ಸೋತೋಗಂಗೆ ಮಾಡಿ, ನಿನ್ನನ್ನು ಕುಗ್ಗೋಗಂಗೆ ಮಾಡಿ, ನಿನ್ನನ್ನು ನಿರಾಶೆಯಲ್ಲಿ ಮುಳುಗೋಗಂಗೆ ಮಾಡಿ, ನಿನ್ನನ್ನು ಡಿಪ್ರೆಷನಲ್ಲಿ ಮುಳುಗೋಗಂಗೆ ಮಾಡಿ, ನಿನ್ನನ್ನು ಅನಾರೋಗ್ಯದಲ್ಲಿ ಮುಳುಗೋಗಂಗೆ ಮಾಡಿ, ನಿನ್ನನ್ನು ಕಾಯಿಲೆಯಲ್ಲಿ ಮುಳುಗೋಗಂಗೆ ಮಾಡಿ, ಕೊನೆಗೆ ಸಾವಿನ ಗುಂಡಿಯಲ್ಲಿ ನಿನ್ನನ್ನು ತಳ್ತಾನೆ. ಇದೇ ಥರ ನೀವು ಹಿಂಗೆ ಜೀವಿಸಿದರೆ ಒಂದಿನ ಎಂಥ ಗುಂಡಿಯಲ್ಲಿ ಬೀಳ್ತೀರಿ? ನೀವು ಸಾವಿನ ಗುಂಡಿಯಲ್ಲಿ ಬೀಳ್ತೀರಿ. ಸಾವಿನ ಗುಂಡಿಯಲ್ಲಿ ಬೀಳೋದು 100% ಸತ್ಯ. ಕೆಳಗೆ ಅದೇ ಹೇಳ್ತಾನೆ, పడిపోయిన గుంటలలో నుండి వారిని విడిపించెను. ದೇವರಂತಾನೆ, ನೀವು ಈ ರೀತಿ ಸೈತಾನ್ ನಿಮ್ಮ ಮನಸ್ಸನ್ನು ಬಂಧಿಸಿ ಕುಗ್ಗೋಗಿ, ಸೋತೋಗಿ, ನಲುಗಿ, ನಿರಾಶೆಯಲ್ಲಿ ಮುಳುಗಿ, ಡಿಪ್ರೆಷನಲ್ಲಿ ಮುಳುಗಿ, ಅನಾರೋಗ್ಯ ಬಂದು, ಕಾಯಿಲೆ ಬಂದು, ಕೊನೆಗೆ ಸಾವಿನ ಗುಂಡಿಯಲ್ಲಿ ಮುಳುಗಿ ಹೋಗುವಂಥ ಸ್ಥಿತಿಯಲ್ಲಿ ಬಂದರೂ ಕೂಡ, ಅಲ್ಲಿಂದ ಆಗಲೂ ಕೂಡ ನೀವು ಪ್ರೇಯರ್ ಮಾಡಿದರೆ, ಆಗಲೂ ಕೂಡ ನನ್ನ ಸಹಾಯ ನೀವು ಕೇಳಿದ್ರೆ, ಆ ಸಾವಿನ ಗುಂಡಿಯಿಂದ ಕೂಡ ನಾನು ಹೊರಗೆ ತಂದು ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪಕ್ಕದವ್ರು ನೋಡಿ ಹೇಳ್ರಿ, ಸೈತಾನನು ನಿನ್ನ ಮನಸ್ಸನ್ನು ಕಟ್ಟಿ,
ನಿನ್ನ ಮನಸ್ಸನ್ನು ಬಂಧಿಸಿ ನಿನ್ನನ್ನು ಸಾವಿನ ಗುಂಡಿಯಲ್ಲಿ ತಳ್ಳಿದ್ರು ಆಗ ಕೂಡ ಪ್ರೇಯರ್ ಮಾಡು. ನನ್ನ ದೇವರು ಆ ಸಾವಿನ ಗುಂಡಿಯಿಂದ ನಿನ್ನ ಹೊರಗೆ ತಂದು ಸ್ವಸ್ಥಪಡಿಸಿ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾನೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೇಲಿ ನಿಮ್ಮ ಗಂಡನೋ, ನಿಮ್ಮ ಹೆಂಡ್ತಿನೋ, ನಿಮ್ಮ ಮಕ್ಕಳು, ತಂದೆ ತಾಯಿನೋ, ನಿಮ್ಮ ಅಣ್ಣನೋ, ತಮ್ಮನೋ, ತಂಗಿನೋ, ಅಕ್ಕನೋ, ನಿಮ್ಮ ಮನೇಲಿ ದಿನ ಈ ರೀತಿ ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಚೆನ್ನಾಗಿಲ್ದಂಗಿರೋದು, ಇವತ್ತು ಚೆನ್ನಾಗಿರೋದು, ನಾಳೆ ಚೆನ್ನಾಗಿಲ್ದಂಗಿರೋದು, ಸಾಯಂಕಾಲ ಚೆನ್ನಾಗಿರೋದು, ಬೆಳಿಗ್ಗೆ ಚೆನ್ನಾಗಿಲ್ದಂಗಿರೋದು, ಈ ರೀತಿ ವರ್ತಿಸಿದ್ರೆ ಏನು ಮಾಡ್ತೀರಿ ನೀವು? ಅವ್ರಿಗೆ ಫಸ್ಟ್ ತಿಳಿಸಿ ಹೇಳ್ರಿ ದೇವ್ರ ವಾಕ್ಯನ. ಯಾಕೆ ನಿಮ್ಗೆ ಹಿಂಗೆ ಆಗುತ್ತಂತ ನಿಮ್ಮ ಗಂಡನಿಗೆ ತಿಳಿಸಿ ಹೇಳ್ರಿ, ನಿಮ್ಮ ಹೆಂಡ್ತಿಗೆ ತಿಳಿಸಿ ಹೇಳ್ರಿ. ಸೈತಾನ್ ನಿನ್ನ ಮನಸ್ಸನ್ನು ಬಂಧಿಸನಂತ ಕ್ಲಿಯರಾಗಿ ಹೇಳ್ರಿ. ನಿಮ್ಮ ಗಂಡನಿಗೆ ಹೇಳ್ರಿ, ನಿಮ್ಮ ಮನಸ್ಸನ್ನು ಸೈತಾನನ್ನು ಕಟ್ಟಿ ಹಾಕಿದಾನಂತ ಹೇಳ್ರಿ. ಅವ್ರಿಗೆ ಪ್ರೇಯರ್ ಮಾಡ್ಕೊಳಕ್ಕೆ ಹೇಳ್ರಿ. ನೀವು ಅವರಿಗೆ ಪ್ರೇಯರ್ ಮಾಡ್ರಿ. ದೇವರ ಅವರ ಮನಸ್ಸುಗಳನ್ನು ಬಂಧಿಸಿದಂಥ ಸೈತಾನ ಬಿಟ್ಟು ಹೋಗ್ತಾನೆ. ಅವಾಗ ಅವರು ಎಲ್ಲರ ಜೊತೆ ನಗುತ್ತಾ ಸಂತೋಷವಾಗಿ ಆನಂದವಾಗಿರ್ತಾರೆ. ಒಂದು ಸಾರಿ ಒಂದು ಪಟ್ಟಣದಲ್ಲಿ ಗಂಡ ಹೆಂಡ್ತಿ ಇದ್ದಾರೆ. ಗಂಡ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಡ್ತಿ ಸಂತೋಷವಾಗಿ ಕೆಲ್ಸಕ್ಕೆ ಕಳಿಸ್ಕೊಟ್ಟಿದ್ದಾಳೆ. ನಗುತ್ತಾ ಕೆಲ್ಸಕ್ಕೆ ಕಳಿಸ್ಕೊಟ್ಟಿದ್ದಾಳೆ. ಅವನು ಟಾಟಾ ಬಾಯ್ ಬಾಯ್ ಮಾಡಿ ನಗುತ್ತಾ ಸ್ಮೈಲ್ ಮಾಡಿ ಸಾಯಂಕಾಲ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಹಗಲೆಲ್ಲ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾನೆ. ಹಗಲೆಲ್ಲ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾನೆ. ಪುರುಸೊತ್ತಿಲ್ದಂಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಸಾಯಂಕಾಲ ವಾಪಸ್ ಕಳಿಸ್ಬೇಕಾದ್ರೆ ಇವತ್ತು ಎಕ್ಸ್ಟ್ರಾ ಡ್ಯೂಟಿ ಮಾಡಬೇಕಂತ ಆ ಕಂಪ್ನಿಯವರು ಮೇಲಾಧಿಕಾರಿಗಳು ಅವನನ್ನು ಅಲ್ಲೇ ಉಳಿಸ್ಕೊಂಡಿದ್ದಾರೆ. ರಾತ್ರಿ 9 ಗಂಟೆವರೆಗೆ ಎಕ್ಸ್ಟ್ರಾ OT ಮಾಡಿಸ್ಕೊಳ್ಳಿಕ್ಕೆ ಅಲ್ಲೇ ಉಳಿಸ್ಕೊಂಡಿದ್ದಾರೆ. ರಾತ್ರಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿ OT ಡ್ಯೂಟಿ ಮಾಡಿ ರಾತ್ರಿ 9-9:30 ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಪ್ರೀತಿಯಿಂದ ಅಷ್ಟು ಸುಸ್ತಾಯಿದ್ರು. ಬೆಳಿಗ್ಗೆ ಹೋದಂಥ ವ್ಯಕ್ತಿ ಮೈ ಮುರಿಯಂಗೆ ಕಷ್ಟಪಟ್ಟಿದ್ದಾನೆ. ಸಾಯಂಕಾಲ ಮನೆಗೆ ಬರ್ತಾನೆ, ಅಷ್ಟು ಸುಸ್ತಾದರು, ಟಯರ್ಡ್ ಆದರು. ಬಂದು ಪ್ರೀತಿಯಿಂದ ಹೆಂಡ್ತಿನ ಮಾತಾಡಿಸ್ತಾನೆ. ಅದು ಏನಾಗತ್ತೇನೋ ಗೊತ್ತಿಲ್ಲ. ಹೆಂಡ್ತಿ ಫುಲ್ಲು ಸಿಟ್ಟು ಬಂದಿದೆ. ಹೆಂಡ್ತಿಗೆ ಫುಲ್ಲು ರೇಗಾಡ್ತಾಳೆ, ಫುಲ್ಲು ಕಿರ್ಚಾಡ್ತಾಳೆ, ಅರ್ಚಾಡ್ತಾಳೆ. ಬಾಯಿಗೆ ಬಂದಾಗ ಹೆಂಗ್ ಬೇಕಂಗೆ ಬೈತಾ ಇದ್ದಾಳೆ. ಬೆಳಿಗ್ಗೆ ಚೆನ್ನಾಗಿ ಕಳಿಸ್ಕೊಟ್ಟಾಳ, ಬೆಳಿಗ್ಗೆ ನಗನಗ್ತ ಕೆಲಸ ಕಳಿಸ್ಕೊಟ್ಟಾಳ. ಗಂಡ ಕಷ್ಟಪಟ್ಟು ಸುಸ್ತಾಗಿ ಟಯರ್ಡ್ ಆಗಿ ಕತ್ತೆ ದುಡ್ದು ಸಾಯಂಕಾಲ ಮನೆಗೆ ಬಂದನ. ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡೋಣಂತ ಕೂಡ ಇಲ್ಲ. ಮಂಚದ ಮೇಲೆ ಹೋಗಿ ಕೂತ್ಕೊಂಡು ಮಲಗಿ ಆ ದಿಂಬು ಚಾಪನ ಕೆಳಗೆ ಬಿಸಾಕಿ ಅಲ್ಲೇ ಮಲಗಿ ಸಾಯಿ. ನನ್ನ ಹತ್ರ ಮಾತಾಡಬೇಡ, ನಾನು ನಿನ್ನ ಹತ್ರ ಮಾತಾಡಲ್ಲ. ದಿಂಬುನ ಚಾಪನ ಕೆಳಗಡೆ ಬಿಸಾಕಿ ಮಲಗಿ ಅಲ್ಲೇ ಸಾಯಿ ಅಂದಿದ್ದಾಳೆ. ಆ ದಿಂಬನ ತಕ್ಕೊಂಡು ಚಾಪೆನ ತಕ್ಕೊಂಡು ಕೆಳಗಡೆ ಮಲಗಿ ಅಳ್ತಾ ಇದ್ದಾನೆ. ಹೋಗಲಿ, ಅಲ್ಲಿಗೆ ನಾ ಬಾಯಿ ಮುಚ್ಚಬೇಕಲ್ಲ, ಬಾಯಿ ಬಡಿಕಿ. ಇನ್ನು ಏನು ಉಳ್ದತ್ತೋ ಬಳದತ್ತೋ, ರಾತ್ರಿ ಮಧ್ಯರಾತ್ರಿವರೆಗೂ ಒದರಿ 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 ಬೈದು 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 ಮಲಗಿದಾಳೆ. ಎಷ್ಟು ಬೈಬೇಕಷ್ಟು ಬೈದು ಮಲಗಿದಾಳೆ. ಆತ ಅಳುತ್ತಾ ಅಳುತ್ತಾ ಅಲ್ಲೇ ಮಲಗಿದ್ದಾನೆ. ಬೆಳಿಗ್ಗೆ ಎದ್ದಾಳ್ತಾಳಲ್ವಾ, ಮಂಚದಲ್ಲಿ ಕೂತ್ಕೊಂಡು ಕಾಲಿನಿಂದ ಒದ್ದು, ಎದ್ದಾಳಲೆ ಬೇಗ ಅಂತ ಕಾಲಿನಿಂದ ಒದ್ದು ಅದೇ ಸಿಟ್ಟಿನಿಂದ ಅದೇ ಕೋಪದಿಂದ ಕಾಲಿನಿಂದ ಒದ್ದು ಎಬ್ಬಿಸ್ತಾಳೆ. ಎದ್ದಾಳಲ್ಲ ಅವನು. ಇನ್ನೊಂದು ಸಾರಿ ಒದಿತಾಳೆ, ಎದ್ದಾಳಲ್ಲ ಅವನು. ಇನ್ನೊಂದು ಸಾರಿ ಕಾಲಿನ ಒತ್ತಿ ಎದ್ದಾಳಲ್ಲ ಅವನು. ಆಕೆಗೆ ಅನುಮಾನ ಆಗುತ್ತೆ. ಕೆಳಗಿಳಿತಾಳೆ. ಕೆಳಗಿಳಿದು ಮುಖನ ಆ ಕಡೆ ಈ ಕಡೆ ತಿರುಗಿಸ್ತಾಳೆ. ಎದ್ದಾಳಲ್ಲ, ಮಾತಾಡಲ್ಲ. ಆಕೆಗೆ ಇನ್ನೂ ಅನುಮಾನ ಆಗುತ್ತೆ. ಬಾಡಿನ ಆ ಕಡೆ ಈ ಕಡೆ ಕದಲಿಸ್ತಾಳೆ, ಕದಲಲ್ಲ, ಎದ್ದಾಳಲ್ಲ. ರಾತ್ರಿಯಲ್ಲಿ ಅವನು ಅಳುತ್ತಾ 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 ನೋವಲ್ಲೇ ಆ ಹೆಂಡ್ತಿ ಮಾತಾಡ್ದಂಥ ಚುಚ್ಚು ಮಾತಲ್ಲೇ ಕೊರಗಿ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿಯೇ ಸತ್ತೋಗಿದ್ದಾನೆ. ಕೊನೆಗೆ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ, ಅಮ್ಮ ನಿನ್ನ ಗಂಡ ಸತ್ತೋಗಿದ್ದಾನೆ. ಈಗ ಎಷ್ಟು ಹತ್ತರು, ಎಷ್ಟು ಬಡ್ಕೊಂಡ್ರು, ಎಷ್ಟು ಗೋಳಾಡಿದ್ರು, ಸತ್ತೋಗಿರುವಂಥ ಗಂಡ ವಾಪಸ್ ಬರ್ತಾನ? ಬರಲ್ಲ ಪ್ರಿಯರೇ. ನಿಮಗೊಂದು ಮಾತು ಹೇಳ್ತೀನಿ ರೀ. ಜೀವ ಇದ್ದಂಗ್ಲೇ ನಿಮ್ಮ ಗಂಡನ ಹೆಂಗ್ ಬೇಕಂಗ ಬಾಯಿಗೆ ಬಂದಂಗೆ ಕೆಟ್ಟ ಮಾತಾಡಿ ಅವನ ಮನಸ್ಸನ್ನು ನೋಯ್ಸಕ್ಕೆ ಹೋಗ್ಬೇಡ್ರಿ.
ಜೀವ ಇದ್ದಂಗಲೇ ನಿಮ್ಮ ಗಂಡನ ಚೆನ್ನಾಗಿ ನೋಡ್ಕೊಳ್ರಿ, ಅವನ್ನ ಚೆನ್ನಾಗಿ ಮಾತಾಡಿಸ್ರಿ, ಆತನನ್ನು ಚೆನ್ನಾಗಿ ಕಾಣ್ರಿ, ಆತನಿಗೆ ಚೆನ್ನಾಗಿ ಗೌರವ ಕೊಡ್ರಿ. ನಾಳೆ ಅವನು ಸತ್ತೋದ್ರೆ ನೀವೆಷ್ಟು ಬಡ್ಕೊಂಡ್ರು ನಿಮ್ಮ ಗಂಡ ವಾಪಸ್ ಬರಲ್ಲ. ಜೀವ ಇದ್ದಂಗ್ಲೇ ನಿಮ್ಮ ಹೆಂಡ್ತಿನ ಕೆಲಸದಾಳ ಥರ ನೋಡಬೇಡ್ರಿ. ಚುಚ್ಚು ಮಾತುಗಳಿಂದ, ಗಾಯಪಡಿಸುವಂಥ ಮಾತುಗಳಿಂದ ನಿಮ್ಮ ಹೆಂಡ್ತಿ ಮನಸ್ಸನ್ನು ನೋವುಪಡಿಸ್ಬೇಡ್ರಿ. ಜೀವ ಇದ್ದಂಗ್ಲೇ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ಕಾಣ್ರಿ, ಚೆನ್ನಾಗಿ ಮಾತಾಡಿಸ್ರಿ, ಚೆನ್ನಾಗಿ ಪ್ರೀತಿಸ್ರಿ. ಯಾಕಂದ್ರೆ ನಾಳೆ ಏನೋ ಬಂದು ಸತ್ತೋದ್ರೆ ನೀವು ಎಷ್ಟು ಬಡ್ಕೊಂಡ್ರು ಕೂಡ ನಿಮ್ಮ ಹೆಂಡ್ತಿ ಮತ್ತೆ ವಾಪಸ್ ಬರಲ್ಲ. ಹಲೋ ಪ್ರೀತಿಯ ಮಕ್ಕಳೇ, ಜೀವ ಇದ್ದಂಗ್ಲೇ ನಿಮ್ಮ ತಂದೆ ತಾಯಿಗಳನ್ನ ಕಾಲಿಗೆ ಕಸುವಾಗಿ ನೋಡಬೇಡ್ರಿ. ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ, ಹಗುರವಾಗಿ ಮಾತಾಡಬೇಡ್ರಿ, ಅವ್ರನ್ನ ಕೇವಲವಾಗಿ ಕಾಣಬೇಡ್ರಿ. ಜೀವ ಇದ್ದಂಗಲೇ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿ ಮಾತಾಡಿಸ್ರಿ, ಚೆನ್ನಾಗಿ ಪ್ರೀತಿ ಮಾಡ್ರಿ, ಚೆನ್ನಾಗಿ ಕಾಣ್ರಿ. ಯಾಕಂದ್ರೆ ನಾಳೆ ಏನಾದ್ರೂ ಬಂದು ಸತ್ತೋದ್ರೆ ನೀವು ಎಷ್ಟು ಬಡ್ಕೊಂಡ್ರು, ಬಾಯಿ ಬಡ್ಕೊಂಡ್ರು ಅವ್ರು ತಿರುಗಿ ಬರಲ್ಲ. ತಂದೆ ತಾಯಿಗಳೇ, ಜೀವ ಇದ್ದಂಗ್ಲೇ ನಿಮ್ಮ ಮಕ್ಕಳನ್ನ ನೀವು ಬಹಳ ಕ್ರೂರವಾಗಿ ನೋಯಿಸ್ಬೇಡ್ರಿ. ಇಂಥವ್ರು ಹೊಟ್ಟೆಲಿ ಯಾಕನ ಹುಟ್ಟಿವಪ್ಪ, ಇಂಥವ್ರು ಹೊಟ್ಟೆಗೆ ಹುಟ್ಟೋದಕ್ಕಿಂತ ಬೇರೆ ಯಾರು ಹೊಟ್ಟೆಗೆ ಹುಟ್ಟಿದ್ರೆ ಚೆನ್ನಾಗಿರ್ತತ್ತಪ್ಪ, ಅವ್ರಿಗೆ ಹಂಗ ಅನ್ಸಂಗೆ ನಡ್ಕೋಬೇಡ್ರಿ. ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ, ಅವ್ರನ್ನ ಚೆನ್ನಾಗಿ ಕಾಣ್ರಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ಏನಾದ್ರು ಬಂದು ನಿಮ್ಮ ಮಕ್ಕಳು ಸತ್ತೋದ್ರೆ ನೀವು ಎಷ್ಟು ಪಡ್ಕೊಂಡ್ರು ಮತ್ತೆ ನಿಮ್ಮ ಮಕ್ಕಳು ವಾಪಸ್ ಬರಲ್ಲ. ದೇವ್ರ ವಾಕ್ಯ ಎಫೆಸ್ 5:22, ಎಫೆಸ್ 5:25, ಎಫೆಸ್ 6:1, ಎಫೆಸ್ 6:4 ಹೀಗೆ ಹೇಳ್ತದೆ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗ್ರಿ. ಪುರುಷರಿಗೆ ದೇವ್ರ ವಾಕ್ಯ ಹೇಳುತ್ತೆ, ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಮಕ್ಕಳಿಗೆ ದೇವ್ರ ವಾಕ್ಯ ಹೇಳುತ್ತೆ, ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ. ಇನ್ನು ತಂದೆಗಳಿಗೆ ದೇವ್ರ ವಾಕ್ಯ ಹೇಳುತ್ತೆ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನ ಮಾಡುತ್ತಾ ಅವ್ರನ್ನ ಸಾಕಿ ಸಲಹಿರಿ. ಜೀವ ಇದ್ದಂಗ್ಲೇ ನಿಮ್ಮ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ರಿ. ಜೀವ ಇದ್ದಂಗ್ಲೇ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ರಿ. ಜೀವ ಇದ್ದಂಗ್ಲೇ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ಜೀವ ಇದ್ದಂಗ್ಲೇ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ಸೈತಾನ್ ನಿಮ್ಮನ್ನ ಮನಸ್ಸುಗಳನ್ನ ಕಟ್ಟಿ ಹಾಕಿ ನಿಮ್ಮ ಗಂಡನ ಮೇಲೆ ನೀವು ತಿರುಗಿ ಬಿದ್ದು, ನಿಮ್ಮ ಹೆಂಡ್ತಿನ ನೀವು ಹಿಂಸಿಸಿ, ನಿಮ್ಮ ತಂದೆ ತಾಯಿಗಳನ್ನ ನೀವು ಹಿಂಸಿಸಿ ಸಮಾಧಾನ ಇಲ್ದಂಗೆ ಮಾಡಿ, ನಿಮ್ಮ ಮಕ್ಕಳನ್ನ ನೀವು ಕ್ರೂರವಾಗಿ ಹಿಂಸಿಸಿ ನಾಳೆ ಸಾವಿನ ಗುಂಡಿಯಲ್ಲಿ ಬಿದ್ದು ಈ ಲೋಕದಲ್ಲಿ ಅವ್ರ ಕಣ್ಣು ಮುಚ್ಚೋದಕ್ಕಿಂತ ಮುಂಚೆನೆ ಫಸ್ಟ್ ನೀನು ಸರಿಯಾಗಿ ಆ ಸೈತಾನನು ನಿನ್ನ ಮನಸ್ಸುಗಳನ್ನು ಕಟ್ಟಿ ಹಾಕಿದರೆ ಪ್ರೇಯರ್ ಮಾಡಿ ಅದರಿಂದ ಹೊರಗೆ ಬಾ, ಬಿಡುಗಡೆ ಹೊಂದ್ಕೋ. ದೇವರು ಯಾವಾಗಲೂ ದೇವರೇ ಹೌದು ನಾನು ಒಂದಿನ ಚೆನ್ನಾಗಿರ್ತೀನಿ, ಒಂದಿನ ಚೆನ್ನಾಗಿರಲ್ಲ, ಒಂದಿನ ಮನೆಯವ್ರ ಜೊತೆ ಸಮಾಧಾನಗಿರ್ತೀನಿ, ಇನ್ನೊಂದಿನ ಸಮಾಧಾನಗಿರಲ್ಲ, ತಂದೆ ತಾಯಿಗಳ ಜೊತೆ ಇವತ್ತು ಚೆನ್ನಾಗಿರ್ತೀನಿ, ನಾಳೆ ಚೆನ್ನಾಗಿರಲ್ಲ. ಯಾಕೆ ನಾನು ಹಿಂಗೆ ಆಗ್ತಾ ಇದ್ದೀನಿ, ನನಗೆ ಯಾಕೆ ಹಿಂಗೆ ವರ್ತನೆ ಮಾಡ್ತಾ ಇದ್ದೀನಿ, ಯಾಕೆ ನಾನು ನನ್ನ ಗಂಡಿಗೆ ಹಿಂಗೆ ನಡ್ಕೊಳ್ತಾ ಇದ್ದೀನಿ, ಯಾಕೆ ನನ್ನ ಹೆಂಡ್ತಿ ನಾನು ಹಿಂಗೆ ಹಿಂಸೆ ಮಾಡ್ತಾ ಇದ್ದೀನಿ, ಯಾಕೆ ನನ್ನ ತಂದೆ ತಾಯಿಗಳು ನಾನು ಕೇವಲವಾಗಿ ನಾನು ಕಾಣ್ತಾ ಇದ್ದೀನಿ, ಒಂದಿನ ಚೆನ್ನಾಗಿರ್ತೀನಿ, ಇನ್ನೊಂದಿನ ಚೆನ್ನಾಗಿರಲ್ಲ, ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ? ಬಹುಶಃ ಸೈತಾನನು ನನ್ನ ಮನಸ್ಸನ್ನು ಬಂಧಿಸಿದಾನೋ ಏನೋ. ಇದನ್ನು ಕಂಡಿಡಿದು ಪ್ರೇಯರ್ ಮಾಡ್ಕೊಳ್ರಿ. ದೇವರೇ ನನ್ನ ಮನಸ್ಸನ್ನು ಕಟ್ಟಿ ಹಾಕಿ ನಾನು ಯಾರ ಜೊತೆ ಸಮಾಧಾನವಾಗಿಲ್ದಂಗೆ ಮಾಡಿರುವಂಥ ಸೈತಾನನನ್ನು ಇವತ್ತು ನಾನು ಆ ಸೈತಾನನಿಂದ ನಾನು ಹೊರಗೆ ಬರಂಗೆ ಸಹಾಯ ಮಾಡಪ್ಪ. ಸೈತಾನ ನನ್ನ ಮನಸ್ಸು ಬಂಧಿಸಿದಾನೆ, ಆ ಬಂಧನದಿಂದ ನಾನು ಹೊರಗೆ ಬರಂಗೆ ಸಹಾಯ ಮಾಡಪ್ಪ. ಸೈತಾನ್ ನನ್ನ ಜೀವಿತನ ಕಟ್ಟಿ ಹಾಕಿದ್ದಾನೆ, ಆ ಕಟ್ಟುವಿಕೆಯಿಂದ ನಾನು ಹೊರಗೆ ಬರಂಗೆ ಸಹಾಯ ಮಾಡಪ್ಪ.
ನನ್ನ ಗಂಡನ ಜೊತೆ ಚೆನ್ನಾಗಿರಬೇಕು, ನನ್ನ ಹೆಂಡತಿ ಜೊತೆ ಚೆನ್ನಾಗಿರಬೇಕು, ನನ್ನ ತಂದೆ ತಾಯಿಗಳ ಜೊತೆ ಚೆನ್ನಾಗಿರಬೇಕು, ನನ್ನ ಮಕ್ಕಳ ಜೊತೆ ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ನನ್ನ ಸಭೆಯವ್ರ ಜೊತೆ ಚೆನ್ನಾಗಿರಬೇಕು, ನಮ್ಮ ಬಂಧುಗಳ ಜೊತೆ ಚೆನ್ನಾಗಿರಬೇಕು, ನಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿರಬೇಕು, ಈ ಸಮಾಜದಲ್ಲಿ ಚೆನ್ನಾಗಿರಬೇಕು, ನಮ್ಮ ವಿಶ್ವಾಸಿಗಳ ಜೊತೆ ಚೆನ್ನಾಗಿರಬೇಕು. ಯಾವಾಗ ಇದಾಗುತ್ತೆ? ಯಾವಾಗ ಮನಸ್ಸುಗಳನ್ನು ಬಂಧಿಸುವ ಆತ್ಮಗಳಿಂದ ಬಿಡುಗಡೆ ಹೊಂದಿ ನಾವೆಲ್ಲರ ಜೊತೆ ಯಾವಾಗ ಚೆನ್ನಾಗಿರ್ತೀವಿ? ಇವತ್ತು ಒಂದಿನ ಚೆನ್ನಾಗಿರ್ತೀವಿ, ಇನ್ನೊಂದಿನ ಚೆನ್ನಾಗಿರಲ್ಲ. ಈ ಸಮಸ್ಯೆಗೇನು ಕಾರಣ? ಈ ಸಮಸ್ಯೆಗೇನು ಕಾರಣ? ಸೈತಾನನು ನಿಮ್ಮ ಮನಸ್ಸುಗಳನ್ನು ಬಂಧಿಸಿದ್ದಾನೆ. ನಿಮ್ಮ ಗಂಡ ಒಂದಿನ ಚೆನ್ನಾಗಿದ್ದರೆ ಇನ್ನೊಂದಿನ ಚೆನ್ನಾಗಿರಲ್ಲ. ನಿಮ್ಮ ಗಂಡನ ಮನಸ್ಸನ್ನು ಸೈತಾನನು ಬಂಧಿಸಿದ್ದಾನೆ. ನಿಮ್ಮ ಹೆಂಡ್ತಿ ಒಂದಿನ ಚೆನ್ನಾಗಿರ್ತಾಳೆ, ಇನ್ನೊಂದಿನ ಚೆನ್ನಾಗಿರಲ್ಲ. ಸೈತಾನ್ ನಿಮ್ಮ ಹೆಂಡ್ತಿ ಮನಸ್ಸನ್ನು ಬಂಧಿಸಿದ್ದಾನೆ. ವಿಶ್ವಾಸಿಗಳು ಒಂದಿನ ಚೆನ್ನಾಗಿರ್ತಾರೆ, ಇನ್ನೊಂದಿನ ಚೆನ್ನಾಗಿರಲ್ಲ. ಸೈತಾನನ ವಿಶ್ವಾಸಿಗಳ ಮನಸ್ಸನ್ನು ಬಂಧಿಸಿದ್ದಾನೆ. ಅದಕ್ಕೆ ಅವರು ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಇದಕ್ಕೆ ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಗಂಡನ ಮನಸ್ಸನ್ನು ಸೈತಾನ್ ಬಂಧಿಸಿದ್ದಾನೆ, ನನ್ನ ಹೆಂಡತಿ ಮನಸ್ಸನ್ನು ಸೈತಾನ್ ಬಂಧಿಸಿದ್ದಾನೆ, ನನ್ನ ಮಕ್ಕಳ ಮನಸ್ಸನ್ನು ಸೈತಾನ್ ಬಂಧಿಸಿದ್ದಾನೆ. ಅವ್ರ ಒಳಗೆ ಏನೇನೋ ನೆಗೆಟಿವ್ ಆಲೋಚನೆ ತಂದಾಕಿ ನಮ್ಮ ಕುಟುಂಬ ಸಮಾಧಾನ ಇಲ್ದಂಗೆ ಮಾಡಿದ್ದಾನೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿದ್ದಾನೆ. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿದ್ದಾನೆ. ಈ ಮನಸ್ಸನ್ನು ಬಂಧಿಸಿದಂಥ ಸೈತಾನ್ನಿಂದ ನನ್ನ ಗಂಡನಿಗೆ ಬಿಡುಗಡೆ ಮಾಡು, ನನ್ನ ಹೆಂಡತಿಗೆ ಬಿಡುಗಡೆ ಮಾಡು, ನನ್ನ ಮಕ್ಕಳಿಗೆ ಬಿಡುಗಡೆ ಮಾಡು, ನಮ್ಮ ಸಭೆ ವಿಶ್ವಾಸಿಗಳಿಗೆ ಬಿಡುಗಡೆ ಮಾಡು. ನಾವು ಪ್ರಾರ್ಥನೆ ಮಾಡಿದರೆ ದೇವರು ಇವತ್ತು ಬಿಡುಗಡೆ ಕೊಡ್ತಾನೆ. ಎಷ್ಟು ಜನ ರೆಡಿ ಇದ್ದೀರ? ಮನಸ್ಸನ್ನು ಬಂಧಿಸುವ ಆತ್ಮಗಳಿಂದ ಇವತ್ತು ನಾನು ಬಿಡುಗಡೆ ಹೊಂದ್ಕೋಬೇಕನ್ನೋರು ಎದ್ದು ನಿಂತ್ಕೊಳ್ಳಿ. ನಿಮ್ಮ ಗಂಡ ಸ್ವಲ್ಪ ಚೆನ್ನಾಗಿದ್ರೆ ಸ್ವಲ್ಪ ಚೆನ್ನಾಗಿರಲ್ವಾ? ನಿಮ್ಮ ಹೆಂಡತಿ ಬೆಳಗ್ಗೆ ಚೆನ್ನಾಗಿದ್ರೆ ಸಾಯಂಕಾಲ ಚೆನ್ನಾಗಿರ್ತಾ ಇಲ್ವಾ? ಎಲ್ಲಿಯಾದ್ರೂ ಊರಿಗೆ ಹೋಗುವಾಗ, ರಿಲೇಷನ್ ಊರಿಗೆ ಹೋಗುವಾಗ, ಮದುವೆಗೆ ಹೋಗುವಾಗ, ಬರ್ತ್ಡೇಗೆ ಹೋಗುವಾಗ ಚೆನ್ನಾಗಿದ್ದೀರಿ, ಆದರೆ ವಾಪಸ್ ಬರಬೇಕಾದ್ರೆ ಚೆನ್ನಾಗಿಲ್ವಾ? ಒಂದಿನ ಚೆನ್ನಾಗಿದ್ರೆ ಇನ್ನೊಂದಿನ ಚೆನ್ನಾಗಿರ್ತಾ ಇಲ್ವಾ? ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಚೆನ್ನಾಗಿದ್ರೆ, ಬೆಳಿಗ್ಗೆ ಟಿಫನ್ ಮಾಡುವಾಗ ಚೆನ್ನಾಗಿದ್ರೆ, ಆಗಲೇ ಮಧ್ಯಾಹ್ನ ಊಟ ಮಾಡುವಾಗ ಚೆನ್ನಾಗಿಲ್ವಾ? ಇದರಿಂದ ನಿಮ್ಮ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ನಿಮ್ಮ ಗಂಡನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ನಿಮ್ಮ ತಂದೆ ತಾಯಿಗಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ನಿಮ್ಮ ಹೆಂಡತಿ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಎಲ್ಲಿವರೆಗೂ ಈ ಅಸಮಾಧಾನದ ಜೀವನ, ಶಾಶ್ವತವಾಗಿ ನೆಮ್ಮದಿನೇ ಇಲ್ಲ, ಶಾಶ್ವತವಾದ ಸಂತೋಷನೇ ಇಲ್ಲ. ತೀರಾ ಒಂದು ತಿಂಗಳು ನಾವು ಚೆನ್ನಾಗಿದ್ದೀವಿ, ಗಂಡ ಹೆಂಡತಿ ಅಂತ ಇಲ್ಲ, ತಂದೆ ಮಕ್ಕಳು ಒಂದು ವಾರ ಆದ್ರೂ ಚೆನ್ನಾಗಿದ್ದೀವಿ ಅಂತ ಆ ಸಂದರ್ಭನೇ ಇಲ್ಲ, ಆ ವಾತಾವರಣನೇ ಇಲ್ಲ. ನಮ್ಮ ಮನೆಯಲ್ಲಿ ಒಂದಿನ ಒಬ್ಬರು ಚೆನ್ನಾಗಿಲ್ಲ, ಒಂದಿನ ಒಬ್ಬರು ಚೆನ್ನಾಗಿಲ್ಲ. ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ನಕ್ಕಂತ ದಿನಗಳು ಎಷ್ಟೋ ದಿನ ಆಗಿದೆ. ಯಾಕೆಂದ್ರೆ ಸೈತಾನನ ಗಂಡನ ಮನಸ್ಸನ್ನು ಕಟ್ಟಿ ಹಾಕಿದ್ದಾನೆ, ಹೆಂಡತಿ ಮನಸ್ಸನ್ನು ಕಟ್ಟಿ ಹಾಕಿದ್ದಾನೆ, ಮಕ್ಕಳ ಮನಸ್ಸನ್ನು ಕಟ್ಟಿ ಹಾಕಿದ್ದಾನೆ. ಅದಕ್ಕೆ ರಾತ್ರಿ ಚೆನ್ನಾಗಿದ್ದವ್ರು ಬೆಳಿಗ್ಗೆ ಚೆನ್ನಾಗಿಲ್ಲ, ರಾತ್ರಿ ಸಮಾಧಾನವಾಗಿದ್ದಂಥ ಗಂಡ ಬೆಳಿಗ್ಗೆ ಗಲಿಬಿಲಿಯಲ್ಲಿ ಮುಳುಗಿದ್ದಾನೆ. ಮನೆಯಲ್ಲಿ ಒಬ್ಬರು ಚೆನ್ನಾಗಿಲ್ಲ ಅಂದ್ರೆ ಇಡೀ ಮನೆಯಲ್ಲಿ ಸಮಾಧಾನನೇ ಇರಲ್ಲ. ಒಬ್ಬರು ಚೆನ್ನಾಗಿಲ್ಲ ಅಂದ್ರೆ ಇಡೀ ಮನೆಯೇ ಚೆನ್ನಾಗಿರಲ್ಲ. ಕೈಗೆಳೆತು ಪ್ರಾರ್ಥನೆ ಮಾಡು. ನನ್ನ ಗಂಡನ ಮನಸ್ಸನ್ನು ಬಂಧಿಸಿರುವ ಆತ್ಮ, ನನ್ನ ಹೆಂಡತಿ ಮನಸ್ಸನ್ನು ಬಂಧಿಸಿರುವ ಆತ್ಮ, ನನ್ನ ಮಕ್ಕಳ ಮನಸ್ಸನ್ನು ಬಂಧಿಸಿರುವ ಆತ್ಮ, ನನ್ನ ಹೆಂಡತಿ ಮನಸ್ಸನ್ನು ಬಂಧಿಸಿರುವಂತ ದುರಾತ್ಮ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿರುವಂಥ ದುರಾತ್ಮ, ನನ್ನ ಗಂಡನನ್ನ ಸಮಾಧಾನ ಇಲ್ದಂಗೆ ಮಾಡಿರುವಂಥ ದುರಾತ್ಮ, ನನ್ನ ಹೆಂಡತಿಯನ್ನು ಸಮಾಧಾನ ಇಲ್ದಂಗೆ ಮಾಡಿರುವ ದುರಾತ್ಮ, ನನ್ನ ಮಕ್ಕಳನ್ನ ಸಮಾಧಾನ ಇಲ್ದಂಗೆ ಮಾಡಿರುವ ದುರಾತ್ಮ, ನನ್ನ ಕುಟುಂಬದಲ್ಲಿ ನೆಮ್ಮದಿ ಹಾಳು ಮಾಡಿರುವಂಥ ದುರಾತ್ಮ. ಬಾಯಿ ತರದು ಕೇಳ್ರಿ, ಯೇಸು ನಾಮದಲ್ಲಿ
ಮನಸ್ಸುಗಳನ್ನು ಬಂಧಿಸಿರುವಂಥ ದುರಾತ್ಮ ಇವತ್ತೇ ನನ್ನ ಗಂಡನ ಮನಸ್ಸನ್ನು ಬಿಟ್ಟು ಹೊರಗೆ ಬರಲಿ, ನನ್ನ ಹೆಂಡತಿ ಮನಸ್ಸನ್ನು ಬಿಟ್ಟು ಹೊರಗೆ ಬರಲಿ, ನನ್ನ ಮಕ್ಕಳ ಮನಸ್ಸನ್ನು ಬಿಟ್ಟು ಹೊರಗೆ ಬರಲಿ, ನನ್ನ ತಂದೆ ತಾಯಿಗಳ ಮನಸ್ಸನ್ನು ಬಿಟ್ಟು ಹೊರಗೆ ಬರಲಿ. ಹೇಳ್ರಿ, ಬಿಡುಗಡೆ ಕೊಡು ದೇವರೇ ನನ್ನ ಗಂಡನಿಗೆ, ಬಿಡುಗಡೆ ಕೊಡು ದೇವರೇ ನನ್ನ ಹೆಂಡತಿಗೆ, ಬಿಡುಗಡೆ ಕೊಡು ದೇವರೇ ನನ್ನ ಮಕ್ಕಳಿಗೆ, ಬಿಡುಗಡೆ ಕೊಡು ದೇವರೇ ನನ್ನ ತಂದೆ ತಾಯಿಗಳಿಗೆ. ಕೈಗಳೆತ್ತಿ ಆಲಯದಲ್ಲಿ ಇದೇ ರೀತಿಯ ವರ್ತನೆ ಯಾರ್ಯಾರು ಮಾಡ್ತಾ ಇದ್ದಾರೋ, ಯೇಸು ರಾಜನೇ, ಪ್ರತಿಯೊಬ್ಬರು ಸಹ ಇಂಥ ವರ್ತನೆಯಿಂದ ಹೊರಗೆ ಬರುವಂತೆ, ಇಂಥ ವರ್ತನೆಯಿಂದ ಹೊರಗೆ ಬರುವಂತೆ ಈ ಕ್ಷಣವೇ ನೀನು ಸಹಾಯ ಮಾಡು. ಒಂದು ವೇಳೆ ಸೈತಾನನ ಅವ್ರ ಮನಸ್ಸುಗಳನ್ನ ಬಂಧಿಸಿ ಅವ್ರನ್ನ ಸಮಾಧಾನ ಇಲ್ದಂಗೆ ಮಾಡಿ, ಅವ್ರನ್ನ ಕುಗ್ಗಿಸಿ, ಅವ್ರನ್ನ ನಿರಾಶೆಯಲ್ಲಿ ಮುಳುಗಿಸಿ, ಅವ್ರನ್ನ ಡಿಪ್ರೆಷನಲ್ಲಿ ಮುಳುಗಿಸಿ, ಅವ್ರು ಕೊರಗಿ 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 ನಲಿಗಿ 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 ಸಾವಿನ ಗುಂಡಿಯಲ್ಲಿ ಮುಳುಗಿ ಹೋಗಿದ್ದಾರೇನೋ. ದೇವರು ಕೀರ್ತನೆ 127ರಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, నీవు పడిపోయిన గుంటిలో నుండి నేను నిన్ను విడిపిస్తాను. ಸಾವಿನ ಗುಂಡಿಯಲ್ಲಿ ಬಿದ್ದರೂ ಕೂಡ ನಾನು ನಿನ್ನನ್ನು ಹೊರಗೆ ತರಲಿಕ್ಕೆ ಇವತ್ತು ಶಕ್ತನಾಗಿದ್ದೇನೆ. ಬಾಯಿ ತೆರೆದು ಕೇಳು, ಏಸಯ್ಯ, ನನ್ನ ಗಂಡ ಒಂದಿನ ಚೆನ್ನಾಗಿರ್ತಾನೆ, ಇನ್ನೊಂದಿನ ಚೆನ್ನಾಗಿರಲ್ಲ. ನನ್ನ ಹೆಂಡತಿ ಒಂದಿನ ಚೆನ್ನಾಗಿರ್ತಾಳೆ, ಒಂದಿನ ಗಲಿಬಿಲಿಯಲ್ಲಿ ಮುಳುಗಿರ್ತಾಳೆ. ನನ್ನ ಮಕ್ಕಳು ಒಂದಿನ ಸಮಾಧಾನವಿರ್ತಾರೆ, ಇನ್ನೊಂದಿನ ರೈಸ್ ಆಗಿರ್ತಾರೆ ನಮ್ಮ ಮೇಲೇನೆ. ನಮ್ಮ ತಂದೆ ತಾಯಿಗಳು ಇವತ್ತು ಸಮಾಧಾನವಾಗಿದ್ದರೆ ನಾಳೆ ಗಲಿಬಿಲಿಯಲ್ಲಿ ಮುಳುಗಿರ್ತಾರೆ. ಒಂದಿನ ಚೆನ್ನಾಗಿದ್ರೆ ಇನ್ನೊಂದಿನ ಚೆನ್ನಾಗಿರಲ್ಲ. ಇವತ್ತು ನೀನೇ ಬಿಡುಗಡೆ ಕೊಡಪ್ಪ ನಮ್ಮ ಕುಟುಂಬದವರಿಗೆ, ನೀನೇ ಬಿಡುಗಡೆ ಕೊಡಪ್ಪ ನಮ್ಮ ಮನೆಯವರಿಗೆ, ನೀನೇ ಬಿಡುಗಡೆ ಕೊಡಪ್ಪ ನಮ್ಮ ಗಂಡನಿಗೆ, ನೀನೇ ಸ್ವಸ್ಥ ಮಾಡಪ್ಪ ನಮ್ಮ ಹೆಂಡತಿಗೆ, ನೀನೇ ಸೌಖ್ಯ ಕೊಡಪ್ಪ ನಮ್ಮ ಕುಟುಂಬಸ್ಥರಿಗೆ, ನಮ್ಮ ಸಭೆಯವರಿಗೆ. ನಿನ್ನಿಂದ ನಾನು ನನ್ನ ಹೆಂಡತಿ ಜೊತೆ ನಾನು ಬಿಡುಗಡೆ ಹೊಂದಿ, ನನ್ನ ಹೆಂಡತಿ ಜೊತೆ, ನನ್ನ ಗಂಡನ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ತಂದೆ ತಾಯಿಗಳ ಜೊತೆ, ನನ್ನ ಫ್ಯಾಮಿಲಿ ಜೊತೆ, ದೇವಾ, ನಾನು ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಶಾಶ್ವತವಾಗಿ ಈ ದೇಹದಲ್ಲಿ ಉಸಿರಿನವರೆಗೂ ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿಗಳು, ಸಭೆಯವರು, ವಿಶ್ವಾಸಿಗಳು ಎಲ್ಲರ ಜೊತೆ ಶಾಶ್ವತವಾಗಿ ಸಮಾಧಾನದಿಂದ ನಾನು ಜೀವಿಸುವಂತೆ ನೀನು ಕೃಪೆ ಅನುಗ್ರಹಿಸಪ್ಪ ದೇವರೇ. ನಿನಗೆ ಸ್ತೋತ್ರ. ಕೈಗೆಳೆತ ಎಲ್ಲ ಮಕ್ಕಳಿನ ಕರಗಳಲ್ಲಿ ಕೊಡುತ್ತೇನೆ. ಈ ವಾಕ್ಯ ಅವ್ರ ಜೀವಿತದಲ್ಲಿ ಫಲ ಕೊಡ್ಲಿ, ಈ ವಾಕ್ಯ ಅವ್ರ ಜೀವಿತದಲ್ಲಿ ಫಲ ಕೊಡ್ಲಿ, ಈ ವಾಕ್ಯ ಅವ್ರ ಜೀವಿತದಲ್ಲಿ ನೆರವೇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಜೋರಾಗಿ ಹೇಳೋಣ, ಗಟ್ಟಿಯಾಗಿ ಹೇಳೋಣ, ಆಮೇನ್.